ನಮ್ಮ ವಿದ್ವಾಂಸರು ಅಂತ ಅನಿಸಿಕೊಂಡು ವಾದಭೂಮಿಯಲ್ಲಿರುವವರು ಮಾಡುವಂಥದ್ದು ತರ್ಕ. ಅದಕ್ಕಿಲ್ಲಿ ಅವಕಾಶ ಇಲ್ಲ ಅಂತ ನೈಷಾ ತರ್ಕೇಣ ಮತಿರಾಪನೀಯ ತರ್ಕ ಪ್ರತಿಷ್ಠಾನತ್ವ ಅಂತೆಲ್ಲ ಹೇಳಿದ್ದಾರೆ ಶಂಕರ ಬೃಹದಾರಣ್ಯಕ ಭಾಷ್ಯದಲ್ಲಿ. ಇದು ನಹಿ ತಾರ್ಕಿಕ ವಟು ಗಮ್ಯಮಿದಂ ಅಂತ ಹೇಳ್ಬಿಟ್ಟು ಅಂತಾರೆ. ದುಸ್ತರ್ಕ ಮಾಡುವಂಥ ತರ್ಕ ಮಾಡುವಂಥ ಈ ಹುಡುಗರು ಯಾರಿದ್ದಾರೆ ಎಳೆ ನಿಂಬೆಗಳಿಗೆ ಇಲ್ಲಿ ಪ್ರವೇಶ ಇಲ್ಲ ಅಂತ. ಅದನ್ನಿಟ್ಕೊಂಡು ಪ್ರಫುಲ್ಲಚಂದ್ರ ರೇಯಿಂದ ಮೊದಲುಗೊಂಡು ಈಚಿನ ಅಮರ್ತ್ಯ ಸೇನ್ವರೆಗೂ ಕೂಡ ಶಂಕರರಿಗೆ ತರ್ಕ ಗೊತ್ತಿಲ್ಲ, ತರ್ಕದ ಬಗ್ಗೆ ಕೋಪ ಅಂತೆಲ್ಲ ವಾದ ಮಾಡಿದ್ದಾರೆ. ದೇವಿ ಪ್ರಸಾದ್ ಚಟ್ಟೋಪಾಧ್ಯಾಯರಂತೂ ದ್ವೇಷದ ಹೊಳೆಯನ್ನೇ ಹರಿಸಿದ್ದಾರೆ. ಅರೆ ಅವರು ಇದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ತರ್ಕ ಎಲ್ಲಿ ಬೇಕು? ವಿಷಯ ತಿಳಿಯದೇ ಇದ್ದಾಗ ತರ್ಕ ಬೇಕು. ಅಂದರೆ ಪ್ರತ್ಯಕ್ಷ ಪೂರ್ಣವಾಗಿಲ್ಲದೇ ಇದ್ದಾಗ ಅನುಮಾನ. ಎಲ್ಲ ತರ್ಕವೂ ಇನ್ಫರೆನ್ಷಿಯಲ್. ಆಲ್ ಲಾಜಿಕ್ ಈಸ್ ಇನ್ಫರೆನ್ಷಿಯಲ್. ಅದಕ್ಕೆ ತರ್ಕದ ನಿಸ್ಸೀಮರನ್ನು ಅನುಮಾನ ಕೋವಿದರು ಅಂತಲೇ ಕರೀಬೇಕಾಗುತ್ತೆ. ಅನುಮಾನ ಅಂದರೆ ಇನ್ಫರೆನ್ಸಸ್, ಡೌಟ್ ಅಂತ ಅಲ್ಲ ಅರ್ಥ. ಕನ್ನಡದ ಅನುಮಾನ ಅಲ್ಲ, ಇದು ಸಂಸ್ಕೃತದ ಅನುಮಾನ. ಆದರೆ ಇಲ್ಲ, ಅದಕ್ಕೆ ಯಾವುದಕ್ಕೂ ಇಲ್ಲ. ನೀವು ಊಟ ಮಾಡಿದ್ದೀರಾ ಅಂತ ಕೇಳಿದ್ರೆ ಹೊಟ್ಟೆ ತುಂಬಿ ತೇಗು ಬರ್ತಾ ಇದೆ, ನೋಡಿಕೊಂಡು ಕೈ ನೋಡಿಕೊಂಡು ಎಂಜಲ್ ತಟ್ಟೆಯನ್ನು ನೋಡಿಕೊಂಡು ಹೌದು ಊಟ ಮಾಡಿದ್ದೀನಿ ಅಂತ ಇನ್ಯಾರನ್ನಾದ್ರೂ ಕೇಳಬೇಕಾದ ಪರಿಸ್ಥಿತಿ ಬಂದರೆ ಅವ್ರಿಗೆ ಬುದ್ಧಿ ನೆಟ್ಟಿಗಿಲ್ಲ ಅಂತ ಅರ್ಥ. ದೇರ್ ಇಸ್ ಸಮಥಿಂಗ್ ರಾಂಗ್ ವಿತ್ ಹಿಮ್, ನಾಟ್ ವಿತ್ ದಿ ಫುಡ್ ಅಂತ ಹೇಳಬೇಕಾಗತ್ತೆ. ಅದರಿಂದ ಅನುಮಾನವನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ತರ್ಕಗಮ್ಯ ಅಲ್ಲ ಅಂದರೆ ತರ್ಕದ ಬಗೆಗಿನ ದ್ವೇಷದಿಂದ ಅಲ್ಲ, ಅದರ ಮಿತಿಯನ್ನು ನೋಡಿ ಹೇಳ್ತಾ ಇರುವಂಥದ್ದು. ಅಪ್ಪ ನೀರನ್ನು ಮೇಲಕ್ಕೆ ಏರಿಸಬೇಕು, ಎತ್ತರಕ್ಕೆ ಪಂಪ್ ಮಾಡಬೇಕಯ್ಯ, ಹಾಗೆ ಅದು ತಾನೇ ಎಗರೋದಿಲ್ಲ. ಆಗ ಸಾಧ್ಯ ಇದ್ದರೆ ಮೇಲಕ್ಕೆ ನೀರನ್ನು ಹಾಗೆ ಮಾಡಬೇಕು ಅಂದರೆ ನೀನು ಆವಿ ಮಾಡಬೇಕು, ಆವಾಗ ನೀರು ಮೇಲಕ್ಕೆ ಹೋಗುತ್ತೆ. ಆಗಲೂ ಎನರ್ಜಿ ಸಪ್ಲೈ ಮಾಡಬೇಕಲ್ಲ, ಹೀಟ್ ಎನರ್ಜಿ. ಪಂಪ್ ಮಾಡಬೇಕಾದ್ರೆ ಮೆಕ್ಯಾನಿಕಲ್ ಎನರ್ಜಿ ಬೇಕಾಗುತ್ತೆ, ಅದಕ್ಕೆ ಎಲೆಕ್ಟ್ರಿಕಲ್ ಎನರ್ಜಿ ಸಪ್ಲೈ ಮಾಡಬೇಕಾಗುತ್ತೆ. ಆ ಎಲೆಕ್ಟ್ರಿಕಲ್ ಎನರ್ಜಿಗೆ ಮತ್ತೆ ಜನರೇಟ್ ಇಟ್ಕೊಂಡ್ರೆ ಫ್ಯೂಯಲ್ ಎನರ್ಜಿ ಬೇಕಾಗುತ್ತೆ. ಇದಕ್ಕೂ ಬಿಸಿ ಮಾಡಿದಾಗ ಆವಿ ಆಗೋದಕ್ಕೂ ಫ್ಯೂಯಲ್ ಎನರ್ಜಿ ಬೇಕಾಗುತ್ತೆ. ಒಟ್ಟಿನಲ್ಲಿ ಮೇಲಿಂದ ಕೆಳಗೆ ಬಿದ್ದ ನೀರನ್ನು ಕೆಳಗಿಂದ ಮೇಲಕ್ಕೆ ಹತ್ತಿಸ್ಬೇಕು ಅಂತಂದರೆ ಬೇಕೇ ಬೇಕು ಶಕ್ತಿ. ಹಾಗಾಗಿ ಇದು ವಿರೋಧವಾಗಿ ಪ್ರತಿಕೂಲವಾಗಿ ಈಜುವಂಥದ್ದು, ಮೇಲೆ ಹೋಗುವಂಥದ್ದು ಅಸಾಧ್ಯ ಅಂತ ಹೇಳಿದ್ರೆ ಅದು ವಸ್ತುಸ್ಥಿತಿ. ವಸ್ತುಸ್ಥಿತಿ ಬಗ್ಗೆ ಕೋಪ ಮಾಡಿಕೊಂಡ್ರೆ ಕೈಲಾಗದವನು ಮೈ ಪರ್ಚಿಕೊಂಡ ಅಂತ ಹೇಳಬೇಕು. ನೋಡಿ, ನಿಮ್ಮ ಮೈ ತೂಕ 58 kg, ಇನ್ನೂ ಕಡಿಮೆ ಮಾಡ್ಕೊಳ್ಬೇಕು, ನೀವು 5 ಅಡಿ 4 ಅಂಗುಲ ಇದ್ದೀರಾ, ನಿಮಗೆ ಓವರ್ ವೆಯ್ಟು ಅಂತ ಡಾಕ್ಟ್ರ್ ಹೇಳಿದ್ರೆ ಇಲ್ಲ ಅಂತ ವಾದ ಮಾಡಿದ್ರೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅನುಭವಕ್ಕೆ ವಿರುದ್ಧವಾಗಿ ತರ್ಕ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಈ ದೃಷ್ಟಿಯಿಂದಲೇ ಹೇಳುವಂಥದ್ದು. ಇದನ್ನೆಲ್ಲವನ್ನು ತಿಳ್ಕೊಳ್ಳದೆ ಮತ್ತೆ ತರ್ಕಕ್ಕೆ ಬಂದು ತಗಾದೆ ಮಾಡ್ತಾ ಕೂತ್ಕೊಂಡ್ರೆ ಅವರಿಗೆ ಬೇಕಾಗಿರೋದು ತಗಾದೆಯ ಹೊರತು ಉಪಶಾಂತಿ ಅಲ್ಲ ಅಂತ. ಅದರಿಂದಲೇ ಈ ಥರ ತಗಾದೆ ಮಾಡುವ ಬೊಗಳುವ ನಾಯಿಗೆ ಒಂದು ಒಣಕಲು ಮೂಳೆ ಹಾಕಿಬಿಟ್ರೆ ಸಾಕು, ಅದು ಕಚ್ಚುತ್ತಾ ಇರುತ್ತೆ. ಆ ಮೂಳೆನ ಕಚ್ಚಿದಾಗ ನಾಲಿಗೆ ಚುಚ್ಚಿಕೊಂಡು ನಾಲಿಗೆಯಿಂದ ರಕ್ತ ಸೋರಿ ಅದು ಆ ಮೂಳೆಯಿಂದಲೇ ಬಂದಂಥ ಮಜ್ಜೆಯೋ ರಕ್ತವೋ ಅಂತ ಭಾವಿಸಿ ಅದನ್ನೇ ನೆಕ್ತಾ ಇರುವಂಥದ್ದಾಗತ್ತೆ ಅಂತ ಶಾಸ್ತ್ರಕಾರರು ಹೇಳೋದುಂಟು. ಅದಕ್ಕೋಸ್ಕರವಾಗಿಯೇ ಒಂದು ತರ್ಕ ಜಟಿಲವಾದ ಒಂದು ಪ್ರಮೇಯ ಮಾಡಿ ಎತ್ತೆಸ್ದು ಬಿಡಬೇಕು. ನೀನು ಚಪ್ಪರಿಸ್ಕೊಳ್ತಾ ಇರು ಅಂತ. ಹಿಂದೆ ಎಲ್ಲ ರಾಜರುಗಳ ಆಸ್ಥಾನಕ್ಕೆ ಮಹಾಪಂಡಿತರುಗಳೆಲ್ಲ ಹೋದರೆ ಅವ್ರನ್ನ ಪರೀಕ್ಷೆ ಮಾಡೋದಕ್ಕೆ ತೊಡಕಾಗಿರುವಂಥ ಕವಿತಾಭಾಸದ ಚಿತ್ರಕವಿತೆಗಳನ್ನು ಮಾಡ್ತಾಯಿದ್ರು. ಅದಕ್ಕೆ ಅರ್ಥ ಹೇಳುವಂತ. ಏನು ಅರ್ಥ ಹೇಳಸಾಯೋದು? ರಾಜನಂದನ ರಾಜು ರಾಜವೇಮಕು ಸಾಟಿ ಭಾವಭೌಭೋಗ ಸತ್ಕಳ ಭಾವ ಮೂಲಕು ರಾಜನಂದನ ವೇಮ ರಾಜನಂದನ ಸಾಟಿ ಭಾವಭೌಭೋಗ ಸತ್ಕಳ ಭಾವ ಮೂಲಕು ಅಂತ 4 ಸಾಲು ಭಾವಭೌಭೋಗ ಸತ್ಕಳ ಭಾವ ಮೂಲಕು ಅಂತೆಲ್ಲ ಹೇಳಿ ಒಬ್ಬ ಪಂಡಿತ ತೆನಾಲಿ ರಾಮಕೃಷ್ಣನ ಹತ್ರ ಬಂದು ಇದಕ್ಕೆ ಅರ್ಥ ಹೇಳಬೇಕು ಅಂತ ಕೇಳಿದಂತೆ. ಕೃಷ್ಣದೇವರಾಯರ ಆಸ್ಥಾನಕ್ಕೆ ಬಂದು, ಆಯಿತು ನಿಮ್ಮ ಪದ್ಯಕ್ಕೆ ಅರ್ಥ ಹೇಳೋಣ, ಮೊದಲು ನನ್ನ ಪದ್ಯಕ್ಕೆ ಅರ್ಥ ಹೇಳಿ ಅಂತ ಮೇಕತೋಕಕು ಮೇಕ ಮೇಕತೋಕಕು ಮೇಕ ಮೇಕತೋಕ ಮೇಕ ಮೇಕತೋಕ ಅಂತ 4 ಸಾಲು ಮೇಕ ತೊಕತೋಕ ತೊಕತೋಕ ತೋಕ ಮೇಕ ಮೇಕ ತೊಕತೋಕ ತೊಕತೋಕ ತೋಕ ಮೇಕ ಅಂತ ಇನ್ನು 12 ಸಾಲಿಂದ ಸೀಸ ಪದ್ಯ. ಅವನಿಗೆ ಎಲ್ಲಿ ಹೇಳೋದಕ್ಕೆ ಸಾಧ್ಯವಾಗುತ್ತೆ? ಆಗದೆ ಸುಮ್ಮನೆ ಬಿಟ್ಟ. ಆಮೇಲೆ ನೀನು ಇಷ್ಟೇ ಇದು ಮಾಡಿಕೊಂಡು ಪೆದ್ದನನ ಕಾವ್ಯದಲ್ಲಿ ಅಲ್ಲಸಾನಿ ಪೆದ್ದನ ಆಂಧ್ರ ಕವಿತಾ ಪಿತಾಮಹನ ಕಾವ್ಯದಲ್ಲಿ ತಪ್ಪುಗಳನ್ನು ಹುಡುಕ್ತೀನಿ ಅಂತೆಲ್ಲ ಹೇಳ್ತೀಯಲ್ಲ, ತೆಲಿಯನಿವನ್ನಿ ದಿಟ್ಟತನಾನ ಸಭಾಂತರಂಬುನನ್ ಪಲುಕಗರಾಕು ಮೋರಿ ಪಲುಮಾರು ಪಿಶಾಚಪು ಪಾಡೆಗಟ್ಟ. ನಿನಗೆ ತಿಳಿದೇ ಇದ್ದಿದ್ದನ್ನೆಲ್ಲ ತಪ್ಪು ಅಂತ ಹೇಳ್ತಾ ಇದೆಯಲ್ಲ, 10 ಸಾರಿ ನಿಂಗೆ ಚಟ್ಟ ಕಟ್ಟ. ಪಲುಮಾರು ಪಿಶಾಚಪು ಪಾಡೆಗಟ್ಟ, ನೀ ಪಲಿಕಿನ ನೋಟ ದುಮ್ಮುಪಡ, ಹೀಗೆಲ್ಲ ಬಾಯಿ ಹೋದಂಗೆ ಮಾತಾಡ್ತೀಯ, ನೀನು ಬಾಯಿಗೆ ಮಣ್ಣು ಬೀಳ. ಭಾವ್ಯ ಮೆರುಂಗಕ ಪೆದ್ದಲೈನ ವಾರಲ್ಲ ನಿರಸಿಂತುವ ಪ್ರಗಡರಾಣ್ ನರಸ ವಿರಸ ತುಸ ಬುಸ ಅಂತ ಹೇಳಿ ವಿವೇಕ ಇಲ್ಲದೆ ದೊಡ್ಡವರನ್ನೆಲ್ಲ ಬೈತಾ ಕೂತಿದ್ದೀಯಲ್ಲ, ನೀನು ಪ್ರಗಡ ವಂಶದ ನರಸರಾಜ ಕವಿನ ರಸರಾಜ ಕವಿನ
ತುಸ ಬುಸ ನರಸ ಅಂತೆಲ್ಲ ಬಾಯಿಗೆ ಬಂದಂತೆ ಬೈದು ಒಂದು ಪದ್ಯ ಹೇಳದ ಅಂತ. ಇದನ್ನು ತೆಲುಗಿನಲ್ಲಿ ತಿಟ್ಲ ಕವಿತ್ವಮು ಅಂತ ಹೇಳ್ತಾರೆ. ಇನ್ನೊಬ್ಬ ಕವಿ ಬಂದುಬಿಟ್ಟು, ನಾನು ಕವಿಯೆಲ್ಲ ಇವರೆಲ್ಲ ಭಾವಶುದ್ಧಿಗೆ ಬೆಲೆ ಕೊಡುವವರೇ ಅಲ್ಲ, ಯಾರು ಏನು ಹೇಳಿದ್ರೂ ಬರ್ಕೊಳ್ತೀನಿ ಅಂತ, ನನ್ನನ್ನು ಬರ್ಕೊಳಕ್ಕಾಗದಂತೆ ಮಾಡಿ ನೋಡೋಣ ಅಂತ ಒಂದು ಸವಾಲು. ಈ ರೀತಿ ಮಲ್ಲಯುದ್ಧಕ್ಕೆ ಬಂದವ್ರಿಗೆ ಏನು ಮಾಡೋದಕ್ಕೆ ಸಾಧ್ಯ? ಪಾಪ ಬೇರೆಯವರೆಲ್ಲ ಎಷ್ಟು ಟಂಗ್ ಟ್ವಿರ್ಲಿಂಗ್ ಹೇಳಿದ್ರು ಬರ್ಕೋತಾನೆ. ಅದಕ್ಕೆ ಇವನು ತೆನಾಲಿ ರಾಮಕೃಷ್ಣ ತುರ್ವಟ ಬಾಬಾ ತಲಪೈ ಪುರ್ವಟ ಜಾಬಿಲ್ಲಿ ಅಂತ ಒಂದು ಪದ್ಯ ಹೇಳಿದ ಅಂತ. ಅದು ತುರ್ವಟ ಬಾಬಾ ತಲಪೈ ಹೇಗೆ ಬರ್ಕೊಳಕ್ಕೆ ಸಾಧ್ಯ ಆಗುತ್ತೆ? ಶಿವನ ಮೇಲಿನ ಪದ್ಯ ಅದು. ಕಲ್ವ ಭೂವಟ ಚಂದ್ರುಡು ಹುಳುಕ್ಕಿ ಹರುನಕು ಜೇ ಜೇ ಅಂತ ಪದ್ಯ ಮುಗಿಯುತ್ತೆ. ಅಂದರೆ ಅಸಾಧ್ಯವಾದದ್ದನ್ನು ಮಾಡ್ತೀನಿ ಅಂತ ಬಂದವರಿಗೆ ಇದು ಭಾವ ಪ್ರಪಂಚದಲ್ಲಿ ಈ ಥರದ ಸರ್ಕಸ್ಗಳನ್ನೆಲ್ಲ ಮಾಡ್ತೀನಿ ಅಂತ ಬಂದರೆ ಏನರ್ಥ? ಅದರ ಬಗ್ಗೆ ತಿಳ್ಕೊಂಡಿರಬೇಕು. ಇದು ಇಷ್ಟೇ. ಈ ಥರದ್ದೆಲ್ಲ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್. ಒಮ್ಮೆ ತೆಲುಗಿನ ಅವಧಾನಿ ಪ್ರಸಿದ್ಧರಾದಂಥವರು ಮಾಡುಗಲ ನಾಗಮಣಿ ಶರ್ಮಾ ಅಂತ ಸಹಸ್ರಾವಧಾನಿ, ಅವರನ್ನು ಒಂದು ಅವಧಾನದಲ್ಲಿ ಯಾರೋ ಕೇಳಿದ್ರು, ನೀವು ಗಿನ್ನೀಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ಗೆ ಯಾತಕ್ಕೆ ಸೇರಲಿಲ್ಲ ಅಂತ. ಗೋಳ್ಳನು ಪೆಂಚೇ ವಾళ్లకు, ಕಿಳ್ಳನು ವಂಚೇ ವಾళ్లకు, ಮೋಕಾಳ್ಳತು ದಂಚೇ ವಾళ్లకు, ಮಳ್ಳಿ ಮಳ್ಳಿ ನೇನಲ ಎಕ್ಕಗಲನು ಗಿನ್ನೀಸು ಬುಕ್ಕು ಸುಮತಿ ಅಂತ ಒಂದು ಪದ್ಯ ಹೇಳಿದ್ರು. ಉಗುರನ್ನು ಬೆಳೆಸೋರು ಕೈಕಾಲುಗಳನ್ನು ಅಷ್ಟನ್ನು ಒಂದಡಿ 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 ಪೆಟ್ಟಿಗೆ ಒಳಗೆ ಅಡಗಿಸ್ಕೊಂಡು ಕೂತ್ಕೊಳ್ತೀನಿ ಅಂತ ಹೇಳುವವರು, ಮೊಣಕಾಲುಗಳಲ್ಲೇ ಒಂದು 10 kg ಭತ್ತನ ಕುಟ್ಟಿ ಅಕ್ಕಿ ಮಾಡ್ತೀನಿ ಅಂತ ಅನ್ನೋರು, ಈ ರೆಕಾರ್ಡ್ಗಳ ಜೊತೆಗೆ ನಾನೂ ಏರಬೇಕಾ ಯಾತಕ್ಕೆ ಅಂತ ಒಂದು ಪದ್ಯ. ಅಂದರೆ ಎಲ್ಲಿ ಯಾವುದು ಸಲ್ಲಬೇಕೋ ಅದು ಅಲ್ಲಿ. ಬಲಕ್ಕೂ ಒಂದು ಜಾಗ ಇದೆ, ಬುದ್ಧಿಬಲಕ್ಕೂ ಒಂದು ಜಾಗ ಇದೆ, ನಮ್ರತೆಗೂ ಒಂದು ಸ್ಥಳ ಇದೆ ಅಂತ ನೋಡಬೇಕು. ತಾರ್ಕಿಕರಿಗೆ ಅವರದೇ ಆದ ಬೇಕಾದಷ್ಟು ವಿಸ್ತಾರವಾದ ಭೌತ ಪ್ರಪಂಚ ಇದೆ. ಅಭೌತ ಪ್ರಪಂಚಕ್ಕೆ, ಭಾವ ಪ್ರಪಂಚಕ್ಕೆ ಅವರು ಯಾಕೆ ಬರಬೇಕು? ಇದು ಒಂದು ವೇದಾಂತದ ಮಾತ್ರವಲ್ಲ, ಸಾಹಿತ್ಯದಲ್ಲಿ ಮಹಿಮಭಟ್ಟ, ಶಂಕುಕ ಇವರುಗಳೆಲ್ಲ ಧ್ವನಿಯನ್ನು, ರಸವನ್ನು ತಮ್ಮ ಸಿದ್ಧಾಂತಗಳಿಗೆ ಅನುಸಾರವಾಗಿ ವಿಶ್ಲೇಷಣೆ ಮಾಡೋದಕ್ಕೆ ತೊಡಗಿದಾಗ ಏನಂತ ಹೇಳಬೇಕು? ಇದನ್ನೇ ಹೇಳಬೇಕು. ನಮ್ಮ ಈ ಒಂದು ತಾರ್ಕಿಕರ ಮೇಲಾಟದಿಂದ ರಸಪ್ರಜ್ಞೆ ಇರುವಂತಹ ಸಾಹಿತಿಗಳಿಗಾಗಲಿ ಅಥವಾ ರಸ ಸಂವೇದನೆ ಇರಬೇಕಾದ ವೇದಾಂತಿಗಳಿಗಾಗಲಿ, ಇವುಗಳನ್ನೆಲ್ಲ ತಿಳ್ಕೊಂಡಿದ್ದೀವಿ ನಾವು ವಿದ್ವಾಂಸರಿಗಾಗಲಿ ಒಂದು ಥರ ಕೀಳರಿಮೆ ಬೆಳೀತು. ಮೆಟೀರಿಯಲಿಸ್ಟಿಕ್ ಆದದ್ದು ತಾರ್ಕಿಕರ ವರ್ತನೆ, ಜಗತ್ತನ್ನು ಕುರಿತು ಚಿಂತನೆ ಮಾಡೋಕ್ಕೆ ಹೊರಟದ್ದು. ಹಾಗಾಗಿ ಜಗತ್ತಿನಲ್ಲಿ ಬೇಕಾದಷ್ಟು ಅನುಕೂಲತೆಗಳನ್ನು ಅದರಿಂದ ಪಡೆಯಬಹುದು, ಮಾಡಬಹುದು, ವಂಡರ್ಸ್, ಮಿರಕಲ್ಸೇ ಮಾಡ್ತಾರೆ. ಅವುಗಳ ಸಾಧನೆಯನ್ನು ಕಂಡು ತಮ್ಮ ವೇದಾಂತವನ್ನು, ತಮ್ಮ ಶಾಸ್ತ್ರವನ್ನು ಅದರ ಮುಂದೆ ಇಟ್ಟುಕೊಂಡು ಇದು ಸೊರಗತು ಅಂತ ಅಂದುಕೊಂಡು ಅವುಗಳನ್ನು ಇಲ್ಲಿ ಪ್ರತಿಪಾದನೆ ಮಾಡುವಂಥದ್ದು ಇಲ್ಲಿಯೇ ಅಂತನ್ಸುತ್ತೆ. ಅಥವಾ ಇನ್ನೆಲ್ಲಿಯೂ ಅನೇಕ ಕಡೆ ಭಾಷಣ ಮಾಡೋದ್ರಿಂದ ಗೊತ್ತಾಗೋಲ್ಲ. ಇಲ್ಲ, ಶಂಕರ ಕೃಪಾದಲ್ಲಿ ಮೊನ್ನೆ ಭಾಷಣ ಮಾಡುವಾಗ ಯಾರೋ ಹೇಳಿದ್ರು, ಯಾರೋ ಒಬ್ಬರು ಋಗ್ವೇದದ ಒಂದು ಸೂಕ್ತವನ್ನು ತೆಗೆದುಕೊಂಡು ಅದರೊಳಗಡೆಗೆ ಎನರ್ಜಿ ಪ್ರೊಡ್ಯೂಸ್ ಮಾಡೋದು, ಆಟಾಮಿಕ್ ಜನ್ರೇಷನ್ನು ಇದನ್ನೆಲ್ಲ ಮಾಡಿದ್ದಾರೆ, ನೀವೇನಂತೀರಾ ಅಂತ. ಅದು ಹುಚ್ಚು ಅಂತೀನಿ ಅಂತ ನಾನಂದೆ. ಯಾಕೆಂದರೆ ಅದಕ್ಕೆ ಬೇರೆಯವರಿದ್ದಾರೆ, ಬೇರೆದು ಮಾಡ್ತಾ ಇದ್ದಾರೆ. ಇದರೊಳಗೆ ಅದನ್ನು ತೋರಿಸಬೇಕಾಗಿಲ್ಲ. ನಮ್ಮಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿಂದಲೇ ಇವನ್ನೆಲ್ಲ ಮಾಡೋದಕ್ಕೆ ಹೊರಟಿದ್ದೀವಿ. ದ್ರೋಣಾಚಾರ್ಯರು ಟೆಸ್ಟ್ ಟ್ಯೂಬ್ ಬೇಬಿ ಅಂತ, ಲೂಸಿ ಬ್ರೌನ್ ಟೆಸ್ಟ್ ಟ್ಯೂಬ್ ಬೇಬಿಯಾಗಿ ಹುಟ್ಟೋವರೆಗೂ ಇವ್ರಿಗೆ ಕನಸಿನಲ್ಲೂ ಕೂಡ ದ್ರೋಣಾಚಾರ್ಯ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಗೊತ್ತಿಲ್ಲ. ಅಲ್ಲಿ ಒಂದು ರೋಗ ಕಾಣಿಸ್ತು, ಇವರು ಕೆಮ್ಮಕ್ಕೆ ಶುರು ಮಾಡಿದ್ರು. ಆ ವಿಜ್ಞಾನದ ಕ್ಷೇತ್ರದಲ್ಲಿ ವಾಸ್ತವವಾಗಿ ತೋರಿಸಬೇಕು. ಎಲ್ಲಿ ನಿಮ್ಮ ಮಹಾಭಾರತ ಹಿಂದೆ ಮುಂದೆ ಜಾಡಿಸ್ಬಿಟ್ಟಿದ್ರು, ಒಂದು ಟೆಸ್ಟ್ ಟ್ಯೂಬ್ ಬೇಬಿ ಬೇಡ, ಒಂದು ಟೆಸ್ಟ್ ಟ್ಯೂಬ್ ಡಾಂಕಿನ ಮಾಡಿ, ಒಂದು ಟೆಸ್ಟ್ ಟ್ಯೂಬ್ ಏಡಿಯನ್ನು ಮಾಡಿ, ಒಂದು ಟೆಸ್ಟ್ ಟ್ಯೂಬಿನ ಅಮೀಬಾನ್ ಮಾಡಿ ನೋಡೋಣ, ಆಗ್ತಿಲ್ವಲ್ಲ. ಹಾಗಾಗಿ ಕೈ ತೋರಿಸಿ ಅವಲಕ್ಷಣ ಅಂತ ಅದಕ್ಕೆ ಇದರ ಚೌಕಟ್ಟೆ ಬೇರೆ, ಅದರ ಚೌಕಟ್ಟೆ ಬೇರೆ ಅಂತ ಅಂದುಕೊಳ್ಬೇಕಾಗುತ್ತೆ. ನಮ್ಮಲ್ಲಿ ಇದೆಲ್ಲ ಕಾಡುವುದಕ್ಕೆ ಕಾರಣ ನಾವು ತುಂಬ ಮೆಟೀರಿಯಲಿಸ್ಟಿಕ್ ಆಗಿರೋದೇ ಕಾರಣ. ಅಂದರೆ ನಮಗೆ ಅಂತರಂಗದಲ್ಲಿ ಜಗತ್ತು ತುಂಬ ಬೇಕಾಗಿದೆ, ಭೋಗ ಬೇಕಾಗಿದೆ. ಅದರಿಂದ ನಾವು ಜಗದತೀತವಾದ ತತ್ವವನ್ನು ಹೇಳುವ ಶಾಸ್ತ್ರ, ಅನುಭವದ ಶಾಸ್ತ್ರವನ್ನು ಈ ಜಗತ್ತಿನ ಶಾಸ್ತ್ರವಾಗಿ ಮಾಡಬೇಕು ಅಂತ. ಹೆಂಡ ಕುಡಿಯೋನಿಗೆ ಪಾಪ ಹಾಲು ಕುಡಿಬೇಕು ಅಂದರೂ ಇದನ್ನು ಹೆಂಡವಾಗಿ ಕುಡಿಯೋದಕ್ಕೆ ಸಾಧ್ಯ ಇಲ್ಲವೇ ಅಂತ ನೋಡುವಂಥ ಸ್ಥಿತಿ. ಅವುಗಳಿಗೆ ಅದರದೇ ಆದ ಮಹತ್ವ ಉಂಟು. ಸರ್ವೇ ಸ್ವವಿಷಯೇ ಶ್ರೇಷ್ಠ. ಅದಕ್ಕೆ ಸರ್ವಾಣಿ ಶಾಸ್ತ್ರಾಣಿ ನಕ್ರ ಸಮಾನಾನಿ ಜಲೇಶು ಅಂತ. ಆಯಾ ಶಾಸ್ತ್ರಗಳ ಚೌಕಟ್ಟಲ್ಲಿ ಅವು ನೀರಲ್ಲಿರೋ ಮೊಸಳೆಗಳು. ಬೇರೆ ಶಾಸ್ತ್ರಕ್ಕೆ ಬಂದಾಗ ದಡದ ಮೇಲೆ ತಂದಿಟ್ಟ ಮೊಸಳೆ ತರಹ ಆಗುತ್ತೆ, ಪ್ರಯೋಜನ ಇಲ್ಲ. ಇದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕಾಗಿದೆ. ಹೀಗಾಗಿಯೇ ತಾರ್ಕಿಕ ವ್ಯವಹಾರಕ್ಕೆ ಆಗದಿರುವುದರಿಂದ ಇದನ್ನು ಅನುಭವ ಅಂತಂದರು. ಮತ್ತು ಅನುಭವ ನಮಗೆ ಗೋಚರವಾಗುವುದು ಹೇಗೆ?
ಅನುಭವವನ್ನು ವಿಶ್ಲೇಷಣೆ ಮಾಡಿಕೊಂಡಾಗ. ವಿಶ್ಲೇಷಣೆ ಮಾಡಿಕೊಳ್ಳೋದಕ್ಕೆ ಎಲ್ಲರಿಗೂ ಸ್ವಂತ ಬುದ್ಧಿ ಇರುವುದಿಲ್ಲ. ಆ ಸ್ವಂತ ಬುದ್ಧಿಗೆ ಒಂದು ಪ್ರೇರಣೆ ಕೊಡೋದಕ್ಕೆ ಶಾಸ್ತ್ರ ಬರೀಬೇಕಾಯಿತು. ಅದು ಆಪ್ತವಾಕ್ಯ. ಇಂಥ ಪ್ರಥಮಾಪ್ತವಾಕ್ಯ ವೇದ. ಹೀಗೆ ವೇದದ ವೇದತ್ವ. ವೇದವನ್ನು ಗೌರವಿಸೋದಕ್ಕೆ ಕಾರಣ ಏನು? ಶಂಕರಾಚಾರ್ಯರು ಬಹಳ ಚೆನ್ನಾಗಿ ಹೇಳ್ತಾರೆ. ಶಾಸ್ತ್ರ ಶಾಸ್ತ್ರ ಅಂತ ಪ್ರಮಾಣವಲ್ಲ, ಅದು ಅನುಭವವನ್ನು ಹೇಳ್ತಾ ಇದೆ ಅನ್ನೋದರಿಂದ ಪ್ರಮಾಣ ಅಂತ. ಅನುಭವ ವಿರುದ್ಧವಾದ ಶಾಸ್ತ್ರವನ್ನು ತಿಪ್ಪೆಗೆಸಿರಿ ಅಂತ ಅವರು ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ಹಾಗಾಗಿ ನಮ್ಮ ಹಿಸ್ಟ್ರಿ ಒಳಗೆ ಟ್ಯಾಂಜಿಬಲ್ ಹಿಸ್ಟ್ರಿ ಅಂತ ಯಾವುದಿದೆ, ಅಕೌಂಟಬಲ್ ಹಿಸ್ಟ್ರಿ ಅಂತ, ಡೇಟಬಲ್ ಹಿಸ್ಟ್ರಿ ಅಂತ ಯಾವುದಿದೆ, ಅದರೊಳಗೆ ಓಲ್ಡೆಸ್ಟ್ ಆ್ಯಂಡ್ ಮೋಸ್ಟ್ ಅಥಾರಿಟೇಟಿವ್ ಆಗಿ ಡಿಪೆಂಡಬಲ್ ಆಗಿರುವಂಥದ್ದು ವೇದ, ಅಂದರೆ ಉಪನಿಷತ್ತು ಅಂತ, ಶ್ರುತಿ ಅಂತ. ಇದಕ್ಕಾಗಿ ಅದಕ್ಕೆ ಬೆಲೆ ಬಂತು. ಮತ್ತು ಅದರ ಅನುವಾದವಾಗಿ ಎಲ್ಲರ ಭಾಷ್ಯಗಳು, ವಿವರಣೆಗಳು ಅವುಗಳಿಗೆ ಪ್ರಮಾಣ ಅಂತ. ಅದನ್ನು ಬಿಟ್ಟು ಇವರೆಲ್ಲ ದಡ್ರು ವೇದವನ್ನೇ ನೆಚ್ಕೊಂಡು ಕೂತಿದ್ದಾರೆ. ಮಾತು ಬಾಯಿ ಬಿಟ್ಟರೆ ಸಾಕು ವೇದ ವೇದ ಅಪೌರುಷೇಯ ಅಂತ ಹೇಳ್ತಾ ಕೂತ್ಕೊಳ್ತಾರೆ. ಏನಿದರ ಅರ್ಥ ಅಂತಂದರೆ ಅಷ್ಟೇ ಅರ್ಥ, ಇದೇ ಪರಮಾರ್ಥ, ಇನ್ನೇನೂ ಅಲ್ಲ. ಆಮೇಲೆ ಆತ್ಮದ ಸದಾನಂದ ಸ್ವರೂಪವನ್ನು ಕುರಿತು ಹೇಳ್ತಾರೆ. ಇದು ತನ್ನಂತೆ ತಾನೇ ಸುಷುಪ್ತಿಯ ಸ್ಥಿತಿಗೆ ಹೋಗುತ್ತೆ. ಅಲ್ಲಿ ಇರುವಂಥದ್ದು ಸ್ಥೂಲ ಸೂಕ್ಷ್ಮಗಳಿಗೆ ಮಿಗಿಲಾದಂಥ ಕಾರಣ ಶರೀರ, ಅದು ಶಾರೀರವಾಗುತ್ತೆ. ತಥಾತ್ಮ ಸದಾನಂದೋ ನಾಸ್ಯ ದುಃಖಂ ಕದಾಚನ ಯತ್ ಸುಷುಪ್ತವು ನಿರ್ವಿಷಯ ಆತ್ಮಾನಂದೋ ಅನುಭೂಯತೆ. ಇದು ಸುಷುಪ್ತಿಯಲ್ಲಿ ನಿರ್ವಿಷಯವಾದಂಥ ಆತ್ಮಾನಂದವನ್ನು ಅನುಭವಿಸ್ತಾ ಇರುತ್ತೆ. ಅದಕ್ಕೆ ಎಂದಿಗೂ ದುಃಖ ಇಲ್ಲ ಅಂತನ್ನುವಂಥದ್ದು ಬರುತ್ತೆ. ಇಂಥದ್ದಕ್ಕೆ ಶ್ರುತಿ ಪ್ರತ್ಯಕ್ಷಂ ಐತಿಹ್ಯಂ ಅನುಮಾನಂಚ ಜಾಗೃತಿ. ಇಂಥದ್ದಕ್ಕೆ ನಮಗೆ ಶ್ರುತಿ ಮತ್ತು ಶ್ರುತಿ ಅನುಕೂಲವಾದ, ಅಂದರೆ ಯಾವುದು ಡಿಡಕ್ಷನ್ ಲಾಜಿಕ್ ಅಲ್ಲ, ಇಂಡಕ್ಷನ್ ಲಾಜಿಕ್, ವ್ಯಧಿಕರಣವಾದಂಥ ತರ್ಕ ಅಲ್ಲ, ಸಮಧಿಕರಣವಾದಂಥ ತರ್ಕ, ಅದು ಪೂರ್ಣ ತರ್ಕ ಅಂತ. ದುಸ್ತರ್ಕಾತ್ ಸುವಿರಮ್ಯತಾಂ ಶ್ರುತಿಮತಸ್ತರ್ಕೋನುಸಂಧೀಯತಾಂ ಅಂತ ಸಾಧನ ಪಂಚಕ ಅಥವಾ ಸೋಪಾನ ಪಂಚಕ ಅಂತ ಶಂಕರದ್ದು ಯಾವುದಿದೆ ಅಲ್ಲಿ ಬರುತ್ತೆ. ತದನುಸಾರವಾಗಿ ಮಾಡುವಂಥ ತರ್ಕ ಅಂದರೆ ಪ್ರತ್ಯಭಿಜ್ಞಾ ತರ್ಕ. ಇದು ಅಭಿಜ್ಞಾ ತರ್ಕ ಅಲ್ಲ, ಅನುಮಾನದ ತರ್ಕ ಅಲ್ಲ. ಇದು ಅಭಿಜ್ಞಾಗಿಂತ ಮಿಗಿಲಾದ ಪ್ರತ್ಯಭಿಜ್ಞಾ, ರೀಡಿಸ್ಕವರಿ, ರೀಕಾಗ್ನಿಷನ್ ಆಗಿರುವಂಥ ತರ್ಕ ಅದು. ಮತ್ತು ಐತಿಹ್ಯ ಅಂದರೆ ಪರಂಪರೆ ಹೇಳಿಕೊಂಡು ಬಂದಂಥ ಜ್ಞಾನಿಗಳ ಚರಿತ್ರೆ ಇತ್ಯಾದಿ ಮಾತು, ಇವೆಲ್ಲ ಕೂಡ ಪ್ರಮಾಣವಾಗುತ್ತದೆ ಅಂತ ಗೊತ್ತಾಗುತ್ತೆ. ಪ್ರತ್ಯಕ್ಷವೂ ಪ್ರಮಾಣ. ಸುಷುಪ್ತಿಯಲ್ಲಿ ನಾನು ಅನುಭವಿಸಿದ್ದೀನಿ, ಅದು ಪ್ರತ್ಯಕ್ಷ, ಅದರಿಂದಲೇ ಅನುಭವ ಬಂದಿರುವಂಥದ್ದು. ಆಮೇಲೆ ನೋಡಿ ಕೊರಡಂಗೆ ನಿದ್ರೆ ಮಾಡಿದ ಏನೂ ಗೊತ್ತಾಗಲಿಲ್ಲ ಅಂತ ಬೇರೆಯವರು ಹೇಳ್ತಾರಲ್ಲ, ಆ ರೀತಿಯಾಗಿಯೂ ಅನುಮಾನ, ಹೀಗೆಲ್ಲ ಇಟ್ಕೊಳ್ಬಹುದು. ಇನ್ನು ಈ ಅವ್ಯಕ್ತ ಅಂತನ್ನುವಂಥದ್ದು ಯಾವುದಿದೆ, ಪರಮೇಶ್ವರಿ ಶಕ್ತಿ ಅಂತ ನಾವೇನು ಹೇಳ್ತೀವಿ, ಮಾಯಾ, ಅಥವಾ ಯಾವುದು ಜೀವನ ದೃಷ್ಟಿಯಿಂದ ಲಯಬಿಲಿಟಿ, ಪರಮಾತ್ಮನ ದೃಷ್ಟಿಯಿಂದ ಅಸೆಟ್ ಆದಂಥ ಅವಿದ್ಯ, ಅದನ್ನು ಕುರಿತು ಹೇಳ್ತಾರೆ. ಅವ್ಯಕ್ತ ನಾಮ್ನಿ ಪರಮೇಶ ಶಕ್ತಿ ಅನಾದ್ಯ ವಿದ್ಯಾ ತ್ರಿಗುಣಾತ್ಮಿಕಾ ಪರ ಕಾರ್ಯಾನುಮೇಯ ಸುಧಿಯೈವ ಮಾಯಾ ಯಯಾ ಜಗತ್ಸರ್ವಮಿದಂ ಪ್ರಸೂಯತೆ. ಈ ಮಾಯೆಯನ್ನು ಜಾಣರಾದವರು ಕಾರ್ಯದಿಂದ ತಿಳಿಯಬೇಕೇ ಹೊರತು ಕಾರಣವಾಗಿ ತಿಳಿಯೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಮಾಯಾ ಹ್ಯಾಸ್ ಟು ಬಿ ಇನ್ಫರ್ಡ್ ಥ್ರೂ ಇಟ್ಸ್ ಆ್ಯಕ್ಟ್ಸ್. ಅದು ಈ ಜಗತ್ತಿನ ಮೂಲಕವಾಗಿ ತಿಳಿಯಬೇಕು ಮಾಯೆಯನ್ನು ತಿಳಿಯೋದಕ್ಕೂ ಮಾಯೇನೇ ಕಾರಣ. ಅದೇ ದೈವೀ ಯೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪತ್ಯಂತೆ ಮಾಯಾ ಮೇತಾಂ ತರಂತಿತೆ ಎನ್ನುವ ಮಾತಿನಲ್ಲಿ ಗೊತ್ತಾಗುತ್ತೆ. ಮಾಯೆಯ ಮೂಲಕವಾಗಿ ಮಾಯೆಯನ್ನು ತಿಳಿಯಬೇಕು. ಒಂದು ಕಡೆ ಡೈಲಾಗ್ಸ್ ವಿತ್ ದಿ ಗುರುನಲ್ಲಿ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಬಹಳ ಚೆನ್ನಾಗಿ ಹೇಳ್ತಾರೆ, ಈ ಜಗತ್ತಿಂದಾಗಿ ನಮಗೆ ಸಂಸಾರ ಬಂಧನ ಅಂತೆಲ್ಲ ಗೋಳಾಡ್ತಿದ್ದೀವಿ, ಈ ಜಗತ್ತಿಲ್ಲದೆ ಇದ್ದರೆ ನಮಗೆ ಬಂಧನ ಬಿಡಿಸ್ಕೊಳ್ಳೋಕ್ಕೂ ಗೊತ್ತಾಗ್ತಿರಲಿಲ್ಲ ಅಂತ. ಸ್ಥೂಲವಾಗಿರುವುದರಿಂದ ನಮಗೆ ತಿಳಿತಾ ಇದೆ. ನಾವು ಹೇಳ್ತೀವಲ್ಲ, ಎಂಥ ಕಳ್ಳ ಕೂಡ ಕೆಲವೊಂದು ಎವಿಡೆನ್ಸಸ್ ತನಗೆ ಗೊತ್ತಿಲ್ಲದೆಯೇ ಬಿಟ್ಟು ಹೋಗಿರ್ತಾನೆ ಅಂತ. ಹಾಗೆ ಈ ಮಾಯಾ ಅನ್ನುವಂಥ ಒಬ್ಬ ಕಳ್ಳಿ ತನ್ನನ್ನು ಹಿಡ್ಕೊಳ್ಳೋದಕ್ಕೆ, ತನ್ನ ಮೂಲಕ ಅದರಿಂದ ಬಿಡಿಸ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಹಿಂಟ್ಸನ್ನು ಅಲ್ಲೇ ಕೊಟ್ಟಿದ್ದಾಳೆ ಅಂತ. ಪ್ರಾಬ್ಲಮಲ್ಲಿ ಎಲ್ಲ ಅನ್ನೋನ್ ಆಗಿಬಿಟ್ರೆ ಸಾಲ್ವೇ ಮಾಡೋಕ್ಕಾಗೋದಿಲ್ಲ. ಕೆಲವೊಂದು ನೋನ್ ಡೇಟಾ ಕೊಟ್ಟೇ ಇರುತ್ತೆ. ಆ ಡೇಟಾ ಯಾವುದು ನೋನ್ ಅಂತ ನೋಡ್ಕೊಂಡ್ಬಿಟ್ರೆ ಈಕ್ವೇಷನ್ ಹಾಕೊಂಡು ಟಕ್ ಅಂತ ಸಾಲ್ವ್ ಮಾಡ್ಬೋದು. ಈ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಅಂತ ನಾವು ಫಿಸಿಕ್ಸ್ನಲ್ಲಿ ಎಲ್ಲ ಮಾಡ್ತಾ ಇದ್ವಿ. ಅಲ್ಲಿ ಪ್ರಾಬ್ಲಮ್ ಬಹಳ ಪ್ರಾಕ್ಟಿಕಲ್ ಕೇಸೇ ಆಗಿರುತ್ತೆ. ಅದನ್ನು ಡಿಫೈನ್ ಮಾಡಿಕೊಂಡು ಪ್ರಾಬ್ಲಮ್ನಲ್ಲಿ ನೋನ್ ಎಂಟಿಟೀಸ್ ಯಾವುದು, ಅನ್ನೋನ್ ಎಂಟಿಟಿ ಯಾವುದು ಅಂತ ತಿಳ್ಕೊಳ್ಳೋದೇ ಒಂದು ಸವಾಲಾಗಿರುತ್ತೆ. ಅದನ್ನು ತಿಳ್ಕೊಂಡ ಮೇಲೆ ತುಂಬ ಸಂತೋಷವಾಗ್ಬಿಡುತ್ತೆ ನಮಗೆ. ಪ್ರಾಬ್ಲಮ್ಮೇ ಸಾಲ್ವ್ ಮಾಡಿಬಿಟ್ವಿ ಅಂತ ಅನಿಸ್ತಾ ಇರುತ್ತೆ. ಅದು ಅನುಭವಿಸಿದರೆ ಮಾತ್ರ ಗೊತ್ತಾಗುತ್ತೆ. ಹಾಗೆ
ಈ ಮಾಯೆ ಇಟ್ಕೊಟ್ಟಿರ್ತಕ್ಕಂಥ ಹಿಂಟ್ಸ್ ಯಾವುದಿವೆ, ಸೂಚಕಗಳು, ಅವುಗಳನ್ನು ನೋಡಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ಅದನ್ನು ಇಲ್ಲಿ ನಾವು ಗಮನಿಸೋಣ. ಸನ್ನಾಪ್ಯಸನ್ನಾಪ್ಯುಭಯಾತ್ಮಿಕಾನೋ ಭಿನ್ನಾಪ್ಯಭಿನ್ನಾಪ್ಯುಭಯಾತ್ಮಿಕಾನೋ ಸಾಂಗಾಪ್ಯನಂಗಾಪ್ಯುಭಯಾತ್ಮಿಕಾನೋ ಮಹದ್ಭುತ ನಿರ್ವಚನೀಯ ರೂಪ. ಉಯ್ಯಾಲೆ ತೂಗಿದಂತೆ ಈ ಉಪಜಾತಿ ಛಂದಸ್ಸಿನಲ್ಲಿ ಮಾಡಿದ್ದಾರೆ. ಇದು ಸನ್ನಾಪ್ಯಸನ್ನಾಪ್ಯುಭಯಾತ್ಮಿಕಾನೋ, ಅದು ಸತ್ತು ಅಲ್ಲ ಅಸತ್ತು ಅಲ್ಲ, ಅವು ಎರಡೂ ಹೌದು, ಆ ತರಹ ಇದೆ. ಹಾಗಂತ ಎರಡೂ ಅಲ್ಲ ಅಂತಲೂ ಹೇಳೋಕ್ಕಾಗೋದಿಲ್ಲ. ಭಿನ್ನಾಪ್ಯ ಭಿನ್ನ, ಬೇರೆ ಹೌದು ಬೇರೆ ಅಲ್ಲ, ಆದರೂ ಅವೆರಡೂನ ಅದು ಅಲ್ಲ ಹಾಗಿದೆ. ಸಾಂಗಾಪ್ಯನಂಗ, ಅದು ಸಶರೀರಿಯೂ ಹೌದು ಅಶರೀರಿಯೂ ಹೌದು, ಅದು ಎರಡೂ ಅಲ್ಲ ಅನ್ನುವಂತಲೂ ಕಾಣಿಸುತ್ತೆ. ಮಹಾದ್ಭುತ ಅನಿರ್ವಚನೀಯ ರೂಪ, ಏನು ಅಂತ ಹೇಳೋಕ್ಕಾಗೋಲ್ಲ. ಈಲಾಗನಿ ವಿವರಿಂಪಲೇನು ಅಷ್ಟೆ, ಸಾಲ ಸ್ವಾನುಭವ ವೇದ್ಯಮೆ. ಚಂದ್ರಶೇಖರ ಭಾರತಿ ಸ್ವಾಮಿಗಳ ಒಂದು ವಿವರಣೆ ಬಹಳ ಚೆನ್ನಾಗಿದೆ. ಈ ಜಗತ್ತಿರುವುದರಿಂದ, ಸೂರ್ಯೋದಯ ಸೂರ್ಯಾಸ್ತ ಇರುವುದರಿಂದ ನಮಗೆ ಮಬ್ಬು ಮಂಕುತನ ಅಂತ ಗೊತ್ತಾಗ್ತಿದೆ. ಹಾಗಾಗಿ ಕತ್ತಲೂ ಅಲ್ಲ ಬೆಳಕೂ ಅಲ್ಲ ಅನ್ನುವ ಮುಸ್ಸಂಜೆ ಹೊತ್ತಿನಲ್ಲಿ ಹಗ್ಗ ಬಿದ್ದಿದ್ರೆ ಅದು ಹಾವು ಅಂತ ಬೆಚ್ಚಿ ಬೀಳ್ತೀವಿ. ಆಮೇಲೆ ಹಗ್ಗದಲ್ಲಿ ಹಾವು ಹೇಗೆ ಬಂತು ಅಂತ ಇಲ್ಲದ್ರೊಳಗೆ ಯಾವುದೋ ಒಂದು ವಸ್ತುವನ್ನು, ಇದ್ದ ವಸ್ತುವಿನಲ್ಲಿ ಇಲ್ಲದರನ್ನು ಯಾವುದನ್ನೋ ಒಂದನ್ನು ಆರೋಪಣ ಮಾಡುವಂಥದ್ದು ಅಂತ ನಡೆಯುತ್ತೆ. ಮತ್ತು ಗಾಢನಿದ್ರೆ ನಮಗೆ ಬರುತ್ತೆ, ಕನಸು ಬರುತ್ತೆ, ಕನಸಿನಿಂದ ಹೇಳ್ತೀವಿ. ಕನಸಿನಿಂದ ಎದ್ದಾಗ ನಮಗೆ ಕನಸು ಸುಳ್ಳು ಅಂತ ಗೊತ್ತಾಗುತ್ತೆ. ಕನಸಲ್ಲಿ ಇದ್ದಾಗಿ ಅವನಿಗಾದರೂ ಇದು ಸುಳ್ಳು ಅಂತ ಅನಿಸಿದ್ಯಾ? ಅನಿಸಿದರೆ ಅವನು ಸುಳ್ಳುಗಾರ. ಹಾಗೆ ಈ ಜಗತ್ತೂ ಕೂಡ ಒಂದು ದೊಡ್ಡ ಕನಸು ಅಂತ. ಅದು ಹೇಗ್ರಿ ಕನಸು ಅಂತೀವಿ? ನಮಗೆ ಬಿದ್ದ ಕನಸು ನಮಗೇ ಮಾತ್ರ ಬಿದ್ದಿತ್ತು, ಬೇರೆಯವರಿಗೆಲ್ಲ ಬಿದ್ದಿತ್ತ ಆ ಥರ ಕನಸು? ಮತ್ತೆ ಮತ್ತೆ ತಪ್ಪುತ್ತಾ ಇದ್ದೀವಲ್ಲ. ನೀವು ಕನಸು ಕಾಣ್ತಾ ಇದ್ದಾಗ ಬೇರೆಯವ್ರಿಗೆ ಈ ಥರ ಕನಸು ಬೀಳಲ್ಲ ಅಂತ ಅನಿಸ್ತಿತ್ತಾ? ಇಲ್ಲವಲ್ಲ. ಹಾಗಾಗಿ ಈ ಜಗತ್ತಿನಿಂದ ಆಚೆಗೆ ಬಂದ ಮೇಲೆ ಮಾತ್ರ ಜಗತ್ತನ್ನು ಕನಸು ಅನ್ಬೋದು. ಈ ಅದ್ವೈತಿಗಳ ಬಗ್ಗೆ ಒಂದು ಆಕ್ಷೇಪ ಉಂಟು, ಜಗತ್ತನ್ನು ಸುಳ್ಳು ಅಂತಾರಲ್ಲ ಅಂತ. ಜಗತ್ತಿನಲ್ಲಿ ಅಂಟಿಕೊಂಡಿರೋವರೆಗೂ ಯಾವ ಶಂಕರಾಚಾರ್ಯರು ಸುಳ್ಳು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಜಗತ್ತಿಂದ ಆಚೆಗೆ ಬಂದ ಮೇಲೆ ಮಾತ್ರ ಹೇಳೋದಕ್ಕೆ ಸಾಧ್ಯ. ಕನಸನ್ನು ಕನಸಲ್ಲಿದ್ದವನಿಂದಾದರೂ ಸುಳ್ಳು ಅಂತ ಹೇಳೋಕ್ಕೆ ಸಾಧ್ಯವೇ? ಹಾಗಾಗಿ ಅಲ್ಲ. ಅದರಿಂದ ಈ ಜಗತ್ತಿಗೆ ಅಂಟಿಕೊಂಡ ಅದ್ವೈತಿಗಳು ಅಂತ ಜಾತಿಯಿಂದ ಹೇಳಿಸಿಕೊಂಡಂಥ ಎಲ್ಲರೂ ಕೂಡ ದ್ವೈತಿಗಳೇ ಆಗಿದ್ದಾರೆ, ಯಾವ ವ್ಯತ್ಯಾಸವೂ ಇಲ್ಲ. ಹಾಗಾಗಿ ನೋಡಿದರೆ ನಮ್ಮಲ್ಲಿ ಸೆನ್ಸಸ್ ಮಾಡೋದುಂಟು, ದ್ವೈತಿಗಳ ಸಂಖ್ಯೆ ಕಡಿಮೆ ಅಂತ. ಶುದ್ಧ ನಾನ್ಸೆನ್ಸ್. ದ್ವೈತಿಗಳ ಸಂಖ್ಯೆಯೇ ಬಹಳ ಹೆಚ್ಚಿರುವಂಥದ್ದು. ನಾವು ನಮ್ಮ ಫೆನಾಮಿನಲ್ ವರ್ಲ್ಡ್ ಯಾವುದಿದೆ ಅದು ನಾಮಿನಲ್ ವರ್ಲ್ಡ್ ಅಂತ ತಿಳ್ಕೊಂಡಾಗ ಮಾತ್ರ ಮಿಥ್ಯೆ. ತಿಳ್ಕೊಳ್ಳದೇ ಇರೋವರೆಗೂ ನಮಗಿದೇ ಉಂಟು. ದೇವರಲ್ಲಿ ಭಕ್ತಿ ಮಾಡುವುದು, ಭೇದ ಮಾಡುವುದು ಅದೆಲ್ಲ ಇದ್ದದ್ದೇ ಹೌದು. ಹಾಗಾಗಿ ಯಾವ ರೀತಿಯಿಂದಲೂ ಕೂಡ ಬೇರೆ ಅಲ್ಲ ಅಂತ ಗೊತ್ತಾಗುತ್ತೆ. ಅದನ್ನು ಅವರು ಹೇಳ್ತಾರೆ. ದೇವತೆಗಳಿಗೆ ಈ ಸೌಲಭ್ಯ ಇಲ್ಲ. ಯಾಕೆಂದರೆ ಸ್ವರ್ಗದಲ್ಲಿ ಸೂರ್ಯ ಸದಾ ಇರ್ತಾನೆ. ಅವರಿಗೆ ಅಸ್ವಪ್ನಾಹ ಅಂತಲೇ ಅವರಿಗೆ ಹೆಸರು ಉಂಟು. ಸ್ವಪ್ನವನ್ನೂ ಕಾಣುವಲ್ಲ, ಇನ್ನು ನಿದ್ರೆ ಎಲ್ಲಿಂದ ಅವರಿಗೆ ಸುಷುಪ್ತಿ. ಹಾಗಿರುವಾಗ ಅವರಿಗೆ ಜಾಗೃತ್ತು ಉಂಟು ಮತ್ತು ನಿತ್ಯ ಹಗಲು ಉಂಟು. ಇದರಿಂದ ಅವರಿಗೆ ಅಧ್ಯಾರೋಪಾಪವಾದ, ಅವಸ್ಥಾತ್ರಯ ಈ ಎರಡು ಯುಕ್ತಿ ಇಲ್ಲ. ಈ ಎರಡು ಯುಕ್ತಿ ಇಲ್ಲದೆ ಅಧ್ಯಾರೋಪಾಪವಾದದೊಳಗೆ ಒಂದು ಭಾಗ ಅವಸ್ಥಾತ್ರಯ. ಇದಿಲ್ಲದೆ ವೇದಾಂತ ದರ್ಶನ ಅನುಭವಕ್ಕೆ ಬರೋಲ್ಲ. ಹಾಗೆ ಬರದೆ ಅವರಿಗೆ ಮೋಕ್ಷ ಇಲ್ಲ. ಅದರಿಂದ ದೇವತೆಗಳು ಮೋಕ್ಷ ಪಡೆಯೋಕ್ಕೆ ಈ ಜಗತ್ತಿಗೆ ಬಂದು ಬೀಳಬೇಕು. ಸಂಕಟ ಪಡಬೇಡಿ, ಇದು ಎಂಥ ಜಗತ್ತು, ಯಾತಕ್ಕಿ ಜನ್ಮ, ಯಾತಕ್ಕಿ ಭೂಮಿ ಅಂತೆಲ್ಲ ಗೋಳಾಡಬೇಡಿ ಅಂತ ಅವರು ಹೇಳ್ತಾರೆ. ಇದು ತುಂಬ ಸೊಗಸಾಗಿರುವಂತಹ, ತುಂಬ ಉಪಾದೇಯವಾದ ಯುಕ್ತಿ. ಅದನ್ನು ಈ ಮಾಯೆಯ ಸ್ವರೂಪದಲ್ಲಿ ನಾವು ಕಾಣ್ತೀವಿ. ನಿನ್ನೆ ಮೊನ್ನೆ ನಮ್ಮ ಗೆಳೆಯರೊಬ್ಬರು ಭಗವದ್ ರಾಮಾನುಜಾಚಾರ್ಯರು ಈ ಮಾಯಾ ಸಿದ್ಧಾಂತದ ಮೇಲೆ ಮಾಡಿರುವಂತಹ ಆಕ್ಷೇಪಗಳನ್ನು ಕುರಿತು ಒಂದು ಚೀಟಿಯನ್ನು ತಂದು ಇದಕ್ಕೆ ಉತ್ತರ ಏನು ಅಂತ ಕೇಳಿದರು. ಭಗವದ್ ರಾಮಾನುಜಾಚಾರ್ಯರು ಅವರ ಶ್ರೀಭಾಷ್ಯ ಅಂತ ಪ್ರಸಿದ್ಧವಾದ ಬ್ರಹ್ಮಸೂತ್ರ ಭಾಷ್ಯದ ಆರಂಭದಲ್ಲಿಯೇ ಸಪ್ತ ಅನುಪಪತ್ತಿಗಳನ್ನು ಹೇಳ್ತಾರೆ. ಮತ್ತು ಅದನ್ನೇ ಅವರ ಈ ಬ್ರಹ್ಮಸೂತ್ರ ಭಾಷ್ಯದ ಸಂಗ್ರಹ ರೂಪವಾದಂಥ ವೇದಾಂತ ಸಾರ, ವೇದಾಂತ ದೀಪ ಇವುಗಳಲ್ಲಿ ಕೂಡ ನಾವು ನೋಡಬಹುದು. ವೇದಾರ್ಥ ಸಂಗ್ರಹ ಇವುಗಳಲ್ಲಿ ಕೂಡ ಕಾಣಬಹುದು. ಈ 7 ಅನುಪಪತ್ತಿಗಳು ಅಂದರೆ 7 ಚಾಲೆಂಜಸ್ ಫ್ಯಾಲಸೀಸ್ ಆನ್ ಮಾಯಾ ಅಂತ ಯಾವುದಿದೆ ಅದನ್ನೇ ಮುಂದೆ ನಿಗಮಾಂತ ದೇಶಿಕರು ಅಂತ ಪ್ರಖ್ಯಾತರಾದ ಘಂಟಾವತಾರ ವೆಂಕಟನಾಥರು ಅವರು ತಮ್ಮ ಶತದೂಷಣಿ ಅನ್ನುವಂಥ ಗ್ರಂಥದಲ್ಲಿ ಬರೆದಿದ್ದಾರೆ. 100 ಆಕ್ಷೇಪಗಳು ಅದ್ವೈತದ ಮಾಯಾವಾದದ ಮೇಲೆ ಅಂತ. ಆದರೆ ಇವತ್ತು ನಮಗೆ ಗ್ರಂಥ ಸಿಗುವುದು 66 ಆಕ್ಷೇಪಗಳವರೆಗೆ. ಅದು ಇವುಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ ಇವರು ಚಿತ್ಸುಕಾಚಾರ್ಯರು ತತ್ವ ಪ್ರದೀಪಿಕಾ ಅನ್ನುವ ಗ್ರಂಥದಲ್ಲಿ ವೇದಾಂತ ದೇಶಿಕರ
ಆಕ್ಷೇಪಗಳಿಗೆ, ರಾಮಾನುಜರ ಆಕ್ಷೇಪಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದಾರೆ. ಮತ್ತು ಶತದೂಷಣಿಗೆ ಈಚಿನ 20ನೇ ಶತಮಾನದಲ್ಲಿ ಮಹಾಮಹೋಪಾಧ್ಯಾಯ ಅನಂತಕೃಷ್ಣ ಶಾಸ್ತ್ರಿಗಳು ಅವರು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಶತಭೂಷಣಿ ಅಂತಲೇ ಬರೆದು, ಇದು ದೂಷಣೆಯಲ್ಲ ಭೂಷಣ ಅಂಥೇಳಿ. ಅವುಗಳ ಖಂಡನ ಮಂಡನದ ತಗಾದೆಗಳನ್ನು ಬಿಟ್ಟು ವಿಷಯದ ಸ್ವಾರಸ್ಯಕ್ಕಾಗಿ ನಾವು ನೋಡೋಣ. ರಾಮಾನುಜಾಚಾರ್ಯರ ಮಾಯೆಗಿರುವ ಆಕ್ಷೇಪ ನಮಗೆಲ್ಲ ಬರುವಂಥದ್ದೇ. ರಾಮಾನುಜರನ್ನು ಇದಕ್ಕೆ ಯಾರೂ ಆಕ್ಷೇಪ ಮಾಡಬೇಕಾಗಿಲ್ಲ. ಅವರು ಎತ್ತಿರುವಂಥ ಪ್ರಶ್ನೆಗಳು ನಾವು ಯಾರೂ ಕೂಡ ವೇದಾಂತ ಚಿಂತನೆ ಮಾಡುವಾಗ ಬರುವಂಥದ್ದೇ. ಮೊದಲಿಗೆ ಇವರು ಆಶ್ರಯ ಅನುಪಪತ್ತಿ, ಮಾಯೆಗೆ ಆಶ್ರಯ ಅನ್ನುವುದು ಇಲ್ಲ. ಇದ್ದರೆ ಯಾವುದು? ಮಾಯೆ ಅಥವಾ ಅವಿದ್ಯೆಗೆ ಆಶ್ರಯ ಬ್ರಹ್ಮವ. ಬ್ರಹ್ಮಕ್ಕೆ ಮಾಯೆ ಅಂತಂದರೆ ಇದು ದೊಡ್ಡದಾಗಿ ಬಂತಲ್ಲ, ವೈದ್ಯರ ವ್ಯಾಧಿ ಅಂತ. ಮತ್ತು ಬ್ರಹ್ಮಕ್ಕೆ ಅಜ್ಞಾನ ಅಂತ ಆಗುತ್ತೆ. ಹಾಗಲ್ಲ, ಮಾಯೆಗೆ ಇನ್ಯಾವುದಾದ್ರೂ ಒಂದು ಆಶ್ರಯ ಇದೆ, ಅಥವಾ ಮಾಯೆಗೆ ಮಾಯೇನೇ ಆಶ್ರಯ ಅಂದರೆ ಬ್ರಹ್ಮ ಅದ್ವಿತೀಯ ಅಂತ ನೀವು ಹೇಳ್ತೀರಿ, ಅದ್ವಿತೀಯತ್ವಕ್ಕೆ ಭಂಗ ಬಂತು. ಮಾಯೆಗೆ ಬ್ರಹ್ಮ ಆಶ್ರಯ ಅಂತ ಹೇಳಿದ್ರೆ ಬ್ರಹ್ಮಕ್ಕೆ ಅಜ್ಞಾನದ ಸಮಸ್ಯೆ ಬಂತು. ಬೇರೊಂದು ಆಶ್ರಯ ಇದೆ ಅಂದರೆ ಬ್ರಹ್ಮದ ಅದ್ವಿತೀಯತ್ವಕ್ಕೆ ಸಮಸ್ಯೆ ಬಂತು. ನೇಹ ನಾನಾಸ್ತಿ ಕಿಂಚನ ಏಕಂ ಸತ್, ಈ ಎಲ್ಲ ಮಾತುಗಳಿಗೆ ಈಗ ಉತ್ತರವೇ ಇರೋದಿಲ್ಲ, ಆ ಥರ ಆಗುತ್ತೆ. ಇನ್ನು ಹೀಗಾಗಿ ಆಶ್ರಯ ಅನುಪಪತ್ತಿ, ಮಾಯೆಗೆ ನೆಲೆ ಇಲ್ಲ ಅಂತ ಒಂದು ಹೇಳ್ಬೋದು. ಮತ್ತು ತಿರೋಧಾನ ಅನುಪಪತ್ತಿ ಅಂತ, ಮಾಯೆ ಹೋಗುತ್ತೆ ಅಂದರೆ ಅದು ಇರುವ ವಸ್ತು ಆದರೆ ಅದು ಎಲ್ಲಿಗೆ ಹೋಗುತ್ತೆ, ಎಲ್ಲಿಗೆ ಹೋಯಿತು ಅಂತ ಅನ್ನೋದನ್ನು ಹೇಳಬೇಕಾಗುತ್ತೆ. ಮತ್ತು ಮಾಯೆ ಬ್ರಹ್ಮವನ್ನು ಮುಚ್ಚುತ್ತೆ ಅಂತ ಅನ್ನೋದು ಹೇಗೆ? ಮಾಯೆ ನೀವು ಹೇಳ್ತೀರಾ ಅದು ಅಭಾವ ರೂಪವಾದದ್ದು ಅಂತಂದರೆ ಕತ್ತಲು ಬೆಳಕಿನ ಅಭಾವ. ಬೆಳಕನ್ನು ಕತ್ತಲು ಮುಚ್ಚೋದಕ್ಕೆ ಸಾಧ್ಯವ? ಮಾಯೆಯಿಂದ ಬ್ರಹ್ಮ ಆವೃತವಾದಾಗ ಈಶ್ವರ ಅಂತ ಅನಿಸಿಕೊಂಡ ಈ ಜಗತ್ತು ಆಯಿತು ಅಂತೆಲ್ಲ ಹೇಳ್ತೀರಾ. ಇದು ಹೇಗೆ ಆಗೋದಕ್ಕೆ ಸಾಧ್ಯ? ಮತ್ತು ಮಾಯೆಯ ಒಂದು ಎಂಟಿಟಿ ಭಾವರೂಪ ಅಂತ ಅನಿಸಿಕೊಂಡ್ರೆ ಈಶ್ವರನ್ನು ಬ್ರಹ್ಮನ್ನು ಮುಚ್ಚಿಬಿಡುತ್ತೆ ಅಂತಂದರೆ ಬ್ರಹ್ಮದ ಶಕ್ತಿ ಏನಾಯಿತು? ಆಗ ಬ್ರಹ್ಮವೇ ಅಲ್ಲ, ಅದನ್ನು ತಿಪ್ಪೆಗೆಸಬೇಕು. ಹೀಗಾಗಿ ತಿರೋಧಾನ ಅನುಪಪತ್ತಿ. ಮತ್ತು ಸ್ವರೂಪ ಅನುಪಪತ್ತಿ. ಮಾಯೆಯ ಸ್ವರೂಪ ಯಾವುದು? ಅದು ಜ್ಞಾನದ ಅಭಾವ ಅಂತಂದರೆ ಅದು ಇರಲೇಬಾರ್ದು, ಭಾವ ಅಂದರೆ ಅದು ಹೋಗಲೇಬಾರ್ದು. ಹೀಗಾಗಿ ಸ್ವರೂಪ ಅನುಪಪತ್ತಿ. ಮತ್ತು ಅನಿರ್ವಚನೀಯತಾ ಅನುಪಪತ್ತಿ. ಇದು ಅನಿರ್ವಚನೀಯತಾ ಅಂತಂತ ಹೇಳ್ಬಿಡೋಣ, ಅದು ಜಾಣತನದಿಂದ. ಅಂದರೆ ಒಂದನ್ನು ಇದೆ ಅಂತ ಹೇಳಬೇಕು ಅಥವಾ ಇಲ್ಲ ಅಂತ ಹೇಳಬೇಕು. ಇಲ್ಲ ಇದೆ, ಇದೇ ಇಲ್ಲ ಅಂತಂದರೆ ಎಂಥದ್ದು ಇದು? ಇದು ಸರಿಯಾಗಿರುವಂಥ ವಾದ ಅಲ್ಲ. ಒಂದು ಏಕ್ ಮಾರೋ ದೋ ತುಕಡ ಅಂತ, ಇಲ್ಲ ಕಪ್ಪಾಗಿರಬೇಕು ಇಲ್ಲ ಬಿಳಿ ಆಗಿರಬೇಕು, ಎರಡೂ ಅಲ್ಲದ್ದು ಅದು ಹೇಗಿರೋದಕ್ಕೆ ಸಾಧ್ಯ? ಬಾಗಿಲು ತೆಗೆದಿದೆ ಅಥವಾ ಮುಚ್ಚಿದೆ, ಹಾಗಿಲ್ಲದೆ ಬಾಗಿಲು ತೆಗೆದು ಇದೆ ಮುಚ್ಚೂ ಇದೆ ಅಂತಂತ ಹೇಳುವಂಥದ್ದು ಸರಿ ಆಗೋದಿಲ್ಲ. ಅದು ವದತೋ ವ್ಯಾಘಾತ ಅಂತ ಅನಿಸ್ಕೊಳ್ಳುತ್ತೆ. ಹಾಗಾಗಿ ಅಲ್ಲ. ಮತ್ತು ಪ್ರಮಾಣ ಅನುಪಪತ್ತಿ. ಅದಕ್ಕೆ ಪ್ರೂಫ್ ಯಾವುದು? ಪ್ರತ್ಯಕ್ಷ ಯಾರಾದರೂ ಮಾಯೆಯನ್ನು ಕಂಡಿದ್ದಾರಾ? ಇಲ್ಲ. ಹಾಗಾದರೆ ಆ ಇನ್ಫರೆನ್ಸ್ ಅನುಮಾನ ಮಾಡೋಣ ಅಂದರೆ ಮಾಯೆಗೆ ಲಿಂಗ ಅಂದರೆ ಒಂದು ರೀಸನ್ ಕೊಡಬೇಕಲ್ಲ, ಅದು ಎಲ್ಲಿದೆ? ಹಿಂಟ್ ಇಲ್ಲ. ಇನ್ನು ಶ್ರುತಿ ಪ್ರಮಾಣ ಕೊಡೋದಕ್ಕೆ ಹೋದರೆ ವೇದಗಳಲ್ಲಿ ಎಲ್ಲಿಯೂ ಹೇಳಿಲ್ಲ. ಸ್ವತಃ ಬರುತ್ತೆ, ಇಂದ್ರೋ ಮಾಯಾಭಿಪುರು ರೂಪ ಈಯತೆ ರೂಪಂ ರೂಪಂ ಬಭೂವ, ಇವೆಲ್ಲ ಬೇಕಾದಷ್ಟು ಕಾಣಿಸುತ್ತೆ. ಆದರೆ ಅದು ಹಾಗಲ್ಲ ಅಂತ. ಶ್ರುತಿಗೆ ಇರುವಂಥ ಒಂದು ದೊಡ್ಡ ಸಮಸ್ಯೆ, ತರ್ಕ ವ್ಯಾಕರಣದ ಬಲ ಇದ್ದರೆ ಯಾವ ಶಬ್ದಕ್ಕೆ ಯಾವ ಅರ್ಥ ಬೇಕಾದ್ರೂ ಹೇಳ್ಬೋದು. ಈಗ ವಿವೇಕ ಚೂಡಾಮಣಿ ಅಂತ ಇದೆಯಲ್ಲ, ಅದನ್ನೇ ವಿವೇಕ ಚೂಡ ಅಮಣಿ ಅಂತ ಹೇಳ್ಬೋದು. ವಿವೇಕ ಅನ್ನುವಂಥ ಮುಡಿಗೆ ಇದು ಮಣಿಯೇ ಅಲ್ಲ, ಇದು ಗಾಜಿನ ತುಂಡು, ಎಂಥದ್ದು ಅಂತ ಹೇಳ್ಬಿಟ್ಟಿದ್ವಿ. ಹೀಗೆ ಏನನ್ನು ಬೇಕಾದರೂ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಅದರಿಂದ ಶ್ರುತಿಯನ್ನು ನಾವು ನೆಚ್ಚೋಕ್ಕೆ ಸಾಧ್ಯ ಇಲ್ಲ, ಅನುಭವವನ್ನು ನೆಚ್ಚಬೇಕು. ಆದರೆ ಅನುಭವಕ್ಕೆ ಪ್ರತ್ಯಕ್ಷದ ಮೂಲಕವೇ ಬರಬೇಕಲ್ಲ, ಅದು ಹೇಗೆ? ಸಾಧ್ಯವಾಗ್ತಾ ಇಲ್ಲ. ಮತ್ತು ನಿವರ್ತಕ ಅನುಪಪತ್ತಿ. ಬ್ರಹ್ಮ ನಿರ್ಗುಣ ನಿರಾಕಾರ ಆಗಿಬಿಟ್ರೆ ಏನೂ ಮಾಡೋಲ್ಲ. ಹಾಗಿದ್ದಾಗ ಇಂಥ ಬ್ರಹ್ಮದ ಜ್ಞಾನ ಹೇಗೆ? ಇಂಥ ಬ್ರಹ್ಮವಸ್ತು ಏನೂ ಮಾಡೋಲ್ಲ ಅಂದರೆ ಈ ಮಾಯೆಯನ್ನು ಹೇಗೆ ನಿವಾರಣೆ ಮಾಡುತ್ತೆ? ಅದು ಸಾಧ್ಯ ಇಲ್ಲ. ಮತ್ತು ನಿವೃತ್ತಿ ಅನುಪಪತ್ತಿ. ಮತ್ತು ಮಾಯೆ ಭಾವರೂಪವಾಗಿದ್ದರೆ ಅದನ್ನು ಯಾರೂ ಓಡಿಸೋಕ್ಕೆ ಸಾಧ್ಯವೇ ಇಲ್ಲ. ನ ಅಸತೋ ವಿದ್ಯತೆ ಭಾವ ನ ಅಭಾವೋ ವಿದ್ಯತೆ ಸತಃ. ಇರೋದನ್ನು ಯಾರು ಇಲ್ಲ ಅನ್ಸೋಕ್ಕೆ ಸಾಧ್ಯ ಇಲ್ಲ, ಇಲ್ಲದೆ ಇರೋದನ್ನು ಯಾರು ಇದೆ ಅಂತ ಮಾಡಿಸೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಮಾಯೆ ಇದ್ದದೇ ಪಕ್ಷದಲ್ಲಿ ಅದನ್ನು ಯಾರೂ ಓಡಿಸೋಕ್ಕೆ ಸಾಧ್ಯ ಇಲ್ಲ. ಮಾಯೆ ಇಲ್ಲವಾದ ಪಕ್ಷದಲ್ಲಿ ಅದನ್ನು ಓಡಿಸುವ ಪ್ರಮೇಯವೇ ಇಲ್ಲ. ಅದು ಇಲ್ಲದನ್ನು ಕ್ರಿಯೇಟ್ ಮಾಡಿಕೊಂಡು ಅದನ್ನು ಓಡಿಸುವಂಥ ಕೆಲಸ ಅಂತಂದರೆ ಅದು ಏನು? ಕಮ್ಯುನಿಸ್ಟ್ಗಳ ಬಗ್ಗೆ ಹೇಳ್ತಾರಲ್ಲ, ಕತ್ತಲೆಯಲ್ಲಿ ಕಪ್ಪು ಬೆಕ್ಕನ್ನು ಕಣ್ಣು ಕಟ್ಟಿಕೊಂಡು ಕಪ್ಪು ರೂಮ್ನಲ್ಲಿ ಹುಡುಕೋದು, ಅದು ಇಲ್ಲದೇ ಇರೋ ಬೆಕ್ಕನ್ನು ಕಡೆಗೆ ಮಧ್ಯೆ ಮಧ್ಯೆ ಸಿಕ್ತು ಅಂತಲೂ ಕೂಗಾಡೋದು, ಇದು ಮಾವೋಯಿಸಮ್ನ ಕಮ್ಯುನಿಸಮ್ ಲಕ್ಷಣ ಅಂತ ಹೇಳ್ತಾರೆ.
ಹಾಗಾಗತ್ತಲ್ಲ ಅಂತ ಆಕ್ಷೇಪ. ತುಂಬ ಭರ್ಜರಿಯಾದ ಆಕ್ಷೇಪಗಳು. ಅದಕ್ಕೆ ಉತ್ತರಗಳನ್ನು ಕೂಡ ನಾವು ನೋಡಬೇಕು. ಮೊದಲಿಗೆ ಆಶ್ರಯಾನುಪಪತ್ತಿ. ಬ್ರಹ್ಮವೇ ಮಾಯೆಗೆ ಆಶ್ರಯ. ಆದರೆ ಮಾಯೆಯಿಂದ ಬ್ರಹ್ಮಕ್ಕೆ ಯಾವ ತೊಡಕೂ ಇಲ್ಲ. ಅದು ಹೇಗೆ? ಮಾಯಾ ಬ್ರಹ್ಮದ ಶಕ್ತಿ ರೂಪ ಅಂತ ಹೇಳಿದ್ವಿ. ಬೆಂಕಿಯ ಕಾವಿಂದ ಏನಾದರೂ ಕಷ್ಟ ಉಂಟೆ, ಅದೇನಾದರೂ ಸುಡಲ್ಪಡುತ್ತೆ. ಬೆಂಕಿ ಅಲ್ಲದಕ್ಕೆ ಮಾತ್ರ ಅದರ ಝಳ ಅಷ್ಟೇ ಹೊರತುನುವೆ. ಬೆಂಕಿಗೆ ಅದರ ಚಂದ್ರಿಕಾ ನ್ಯಾಯದಂತೆ ಅದಕ್ಕೆ ಯಾವ ರೀತಿಯಾದಂಥ ಕಷ್ಟವೂ ಆಗುವಂಥದ್ದಲ್ಲ. ಅದು ಮಾತ್ರವಲ್ಲ, ನೆಗೆಟಿವ್ ಆಗಿ ನೋಡೋಣ. ಹಗ್ಗದಲ್ಲಿ ಹಾವು ಕಾಣಿಸಿಕೊಳ್ತು ಅಂದರೆ ಆ ಇಲ್ಲದ ಹಾವು ತೋರುತ್ತಲ್ಲ, ಅದರಿಂದ ಹಗ್ಗಕ್ಕೆ ಏನಾದರೂ ತೊಂದರೆ ಬಂತ, ಹಗ್ಗದೊಳಗೆ ಏನಾದರೂ ಇಕ್ಕಟ್ಟು ಶುರುವಾಯಿತಾ, ಅದನ್ನೇನಾದ್ರು ಕಚ್ಚಿಬಿಡುತ್ತಾ, ವಿಷ ಏರ್ತಾ, ಅದು ಹರಿದಾಡ್ಬಿಡುತ್ತಾ? ಏನೂ ಮಾಡಲಿಲ್ಲ. ಹಾವನ್ನು ಹಗ್ಗ ತೋರಿಸಿಕೊಡ್ಲಿಲ್ಲವಾದರೂ ಹಾವು ಹಗ್ಗದಲ್ಲಿ ಕಾಣಿಸ್ತಾ ಇದೆ, ಆದರೆ ಹಗ್ಗಕ್ಕೆ ಮಾತ್ರ ಯಾವ ಕಷ್ಟವೂ ಇಲ್ಲ. ಒಂದು ದೀಪದ ಬೆಳಕಿನಲ್ಲಿ ಜೂಜಾಡ್ತಾರೆ, ಅದೇ ದೀಪದ ಬೆಳಕಿನಲ್ಲಿ ವೇದಾಂತವನ್ನು ಓದ್ತಾರೆ. ದೀಪಕ್ಕೆ ಏನಾದ್ರು ಜೂಜಾಡಿದ್ರಿಂದ ಪಾಪ ಬಂತೆ, ವೇದಾಂತ ಓದಿದ್ರಿಂದ ಪುಣ್ಯ ಬಂತೆ? ಏನೂ ಇಲ್ಲ, ಸಾಕ್ಷಿಯಾಗಿರುವಂಥದ್ದು. ಹೀಗಾಗಿ ಬ್ರಹ್ಮ ಸಾಕ್ಷಿಯಾಗಿರುತ್ತೆ, ಅದಕ್ಕೆ ಯಾವ ರೀತಿಯ ತೊಂದರೆಯೂ ಬರುವಂಥದ್ದು ಅಲ್ಲ ಅಂತ. ಮತ್ತು ಇನ್ನೊಂದು ಮುಂದಿನದು ತಿರೋಧಾನಾನುಪಪತ್ತಿ. ಯಾವಾಗ ಹೀಗೆ ಆಶ್ರಯ ಅಂತ ಅನ್ನೋದನ್ನು ತೋರಿಸಿಕೊಟ್ವೋ, ಹಗ್ಗದಲ್ಲಿರೋ ಹಾವು ಯಾವಾಗ ಹೋಗುತ್ತೆ? ಹಗ್ಗದಲ್ಲಿ ಹಾವಿಲ್ಲ ಅಂತನ್ನೋದು ಸಮ್ಯಕ್ ಜ್ಞಾನದಿಂದ ಬೆಳಕು ಬಂದ ತಕ್ಷಣ ತಾನಾಗಿ ಹೋಗುತ್ತೆ. ಮತ್ತು ಮಾಯೆಯ ಸ್ವರೂಪ ಯಾವುದು? ಏನೂ ಅಲ್ಲದೇ ಇರುವಂಥದ್ದೇ ಅದರ ಸ್ವರೂಪ ಅಂತ ಹೇಳಿದ್ವಿ. ಅದು ಹೇಗೆ ನಮ್ಮ ಅನುಭವಕ್ಕೆ ಬರ್ತಾ ಇದೆಯಲ್ಲ. ಈಗ ಉದಾಹರಣೆಗೆ ನಮಗೆ ಗೊತ್ತಾಗುತ್ತೆ, ಸೂರ್ಯನಿಗೆ ಉದಯ ಅಸ್ತ ಇಲ್ಲ ಅಂತ ಬಾಲಿಶವಾಗಿ ಎಲ್ಲರಿಗೂ, ಪ್ರಾಥಮಿಕ ಶಾಲಾ ಬಾಲಕನಿಗೂ ಗೊತ್ತು. ಆದರೆ ನಾವು ದಿವಸ ಹೇಳ್ತೀವಿ ಸೂರ್ಯೋದಯ ಅಂತ, ಪಂಚಾಂಗದಲ್ಲಿ ಬರೆದಿರುತ್ತೆ, ರೇಡಿಯೋ ಟಿ ವಿಗಳಲ್ಲಿ ಹೇಳ್ತಾರೆ. ನಾವು ಅನುಭವಿಸ್ತಾ ಇದ್ದೀವಿ ಸೂರ್ಯೋದಯ, ಸೂರ್ಯಾಸ್ತ, ಸಂಧ್ಯಾವಂದನೆ ಮಾಡ್ತೀವಿ, ಅರ್ಘ್ಯ ಕೊಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಈ ಸೂರ್ಯನಿಗೆ ಉದಯಾಸ್ತ ಇಲ್ಲ. ನಾವು ನೋಡ್ತಾ ಇರೋದು ಒಂದು, ಆಗಿರೋದು ಒಂದು ಅಂತಂದರೆ ಏನರ್ಥ? ಹೀಗಾಗಿ ತಿರೋಧಾನಾನುಪಪತ್ತಿ ಅಂತ ಹೇಳೋದಕ್ಕೆ ಅರ್ಥ ಇಲ್ಲ ಇಲ್ಲಿ. ಸ್ವರೂಪಾನುಪಪತ್ತಿಗೂ ಅಷ್ಟೇ. ಉದಯಾಸ್ತಗಳು ಇಲ್ಲದ ಸೂರ್ಯನಿಗೆ ಉದಯಾಸ್ತಗಳು ಹೇಗೆ ತೋರ್ತಾ ಇದೆಯೋ ಹಾಗೆ ಇಲ್ಲದ ಮಾಯೆ ನಮಗೆ ಇದ್ದಂತೆ ತೋರ್ತಾ ಇದೆ ಅಂತ. ಇದನ್ನೇ ಅನಿರ್ವಚನೀಯತೆ ಅಂತ ಹೇಳೋದು. ಸ್ವಯಂ ಅನುಭವಕ್ಕೆ ಬಂದ ಮೇಲೆ ಅದಕ್ಕೆ ಲಿಂಗ ತೋರಿಸು, ದೃಷ್ಟಾಂತ ತೋರಿಸು ಅಂದರೆ ಮತ್ತೆ ಅಂಗೈ ಹೊಂಡಿಗೆ ಕನ್ನಡಿ ಅಂತ ಹೇಳದಂತೆ. ನಮ್ಮನೆಗೆ ನಾವು ಬಂದುಬಿಟ್ಟಾಯಿತು, ಇನ್ನು ನಮ್ಮನೆಗೆ ಹೋಗೋಣ ಅಂತಂದರೆ ಇನ್ನು ಎಲ್ಲಿಗೆ ಹೋಗಬೇಕು? ಮನೆಯಿಂದ ಮಶಾಣಕ್ಕಷ್ಟೇ ಹೋಗಬೇಕು, ಬೇರೆ ದಾರಿ ಇಲ್ಲ ಅಂತ ಗೊತ್ತಾಗುತ್ತೆ. ಮತ್ತು ನಿರ್ಗುಣವಾದಂಥ ಬ್ರಹ್ಮ ಇದನ್ನು ಹೇಗೆ ನಿವಾರಣೆ ಮಾಡುತ್ತೆ? ಬ್ರಹ್ಮ ಜ್ಞಾನೈಕ ರೂಪವಾದದ್ದು ಅಂತ ನಾವು ಹೇಳಿದ್ದೀವಿ. ಗುಣ ಅಂದರೆ ಅದರೊಳಗೆ ಏನೂ ಇಲ್ಲ ಅಂತ ಅರ್ಥ ಅಲ್ಲ, ಎಲ್ಲವೂ ಆಗಿದೆ ಅಂತ ಅರ್ಥ. ಅಮೀಬಾಗೆ ಆಕಾರ ಇಲ್ಲ ಅಂದರೆ ಏನರ್ಥ? ಅದು ಇಲ್ಲ ಅಂತಲೇ ಅರ್ಥ. ಯಾವ ಆಕಾರವೂ ಅದಕ್ಕಿದೆ ಅಂತ ಅರ್ಥ. ನಮಗೆ ಅಭ್ಯಾಸ ಆಗಿದೆ ಸ್ಕೂಲಲ್ಲಿ ಏನೇನೋ ಹಿಂಗೆ ಒಂದು ಡೊಂಕಾಗಿ ಬರೆದುಬಿಟ್ಟು. ನಮ್ಮ ಕ್ಲಾಸ್ಮೇಟ್ಸ್ ಒಬ್ಬರು ಹೀಗೆ ಮಾಡಿಬಿಟ್ರು ಸ್ಕೂಲ್ನಲ್ಲಿ. ಅಮೀಬಾದ ಬಗ್ಗೆ ಚಿತ್ರ ಬರೆದು ಸಚಿತ್ರವಾಗಿ ವಿವರಿಸಿ ಅಂತ ಹೈಸ್ಕೂಲಲ್ಲಿ ಕೇಳಿದ್ದಾಗ ಬೇಕು ಅಂತಲೇ ಅವನು ಲಕ್ಷಣವಾಗಿ ಒಂದು ಚೌಕಾಕಾರವಾಗಿ ಬರೆದುಬಿಟ್ಟು ಮಾಡಿದ್ದ. ಮೇಷ್ಟ್ರು 0 ಹಾಕೋದ್ರೊಳಗಿದ್ರು. ಅವರಿಗೆ ಅವಿದ್ಯೆ, ಅಮೀಬಾ ಅಂದರೆ ಹೀಗೀಗೆ ಬರೆದುಬಿಟ್ಟು. ಆಮೇಲೆ ಅವ್ರಿಗೆ ಒಂದು ಕ್ಷಣ ಯೋಚನೆ ಮಾಡಿ ಗೊತ್ತಾಯಿತು. ನಮಗೆ ಕ್ಲಾಸಲ್ಲಿ ಓದಿ ಹೇಳಿದ್ರು, ಏನಯ್ಯ ಹೀಗೆ ಬರೆದುಬಿಟ್ಟಿದ್ದೀಯಾ, ನಾನೇ ಕೂಡ ಭ್ರಮೆಗೊಳಗಾಗ್ಬಿಟ್ನಲ್ಲಪ್ಪ. ಅಮೀಬಾದ ಆಕಾರ ಇಲ್ಲ ಅನ್ನೋದು ಯಾವುದೋ ಒಂದು ಆಕಾರಕ್ಕೆ ನಿಶ್ಚಯ ಮಾಡಿಕೊಂಡಂತೆ ಆಗಿಬಿಟ್ಟಿತ್ತು. ನಮಗೆ ಬರೋದು ಇದೇ ಥರದ್ದೇ ಸಮಸ್ಯೆಗಳು ಆರೋಪದಿಂದ. ಲೋಕ ವ್ಯವಹಾರವೆಲ್ಲ ಹೀಗೆ ಆಗ್ತಾ ಇರೋದು. ನೋಟು ಅಂತಂತೀವಿ, ಕರೆನ್ಸಿ ನೋಟು, ಅದರೊಳಗೆ ಎಲ್ಲಿದೆ ವ್ಯಾಲ್ಯೂ? ನಾವು ಮಾಡಿಕೊಂಡಿರೋದು. ಅರೆ ನಾವು ಅದನ್ನೇ ಮರೆತು ಬಿಡ್ತೀವಿ. ಈ ತರಹ ಪುಸ್ತಕದ ಪ್ರಿಂಟಿಂಗ್ ಇರಬಹುದು. ಅಯ್ಯೋ ಇದು ಭಗವದ್ಗೀತೆ ಅಂತೀವಿ. ಭಗವದ್ಗೀತೆ ಅಲ್ಲೆಲ್ಲಿದೆ? ಇಂಕಿದೆ, ಪೇಪರ್ ಇದೆ, ಯಾವುದೋ ಒಂದು ರೀತಿ ವಿನ್ಯಾಸ ಇದೆ. ಸಂಸ್ಕೃತ ಭಾಷೆ, ದೇವನಾಗರಿ ಲಿಪಿ ಅಂತ ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ಸಾಧ್ಯ. ಆದರೆ ಅದರಂತೆ ಅದಕ್ಕೆ ಏನೂ ಇಲ್ಲ, ಏನೂ ಬೇಕಾದ್ರೂ ಆಗ್ಬೋದು. ಈಗ ಭಗವದ್ಗೀತೆಯನ್ನು ಉರ್ದು ಲಿಪಿಯಲ್ಲಿ ಬರೆದುಬಿಟ್ರೆ ಏನಾದ್ರು ಭಗವದ್ಗೀತೆ ಮೈಲಿಗೆ ಆಗುತ್ತಾ? ದೇವನಾಗರಿ ಲಿಪಿಯಲ್ಲಿ ಬರೆದುಬಿಟ್ರೆ ಅದಕ್ಕೂ ಇನ್ನು ಹೆಚ್ಚಿನ ಮಡಿ ಸಿಕ್ಬಿಡುತ್ತಾ? ಇಂಥದ್ದು ಇಲ್ಲ. ಭಗವದ್ಗೀತೆಯನ್ನು ಬಂಗಾರದ ಹಾಳೆಗಳಲ್ಲಿ ಪ್ರಿಂಟ್ ಮಾಡಿಸ್ಬಿಟ್ರೆ ಏನಾದರೂ ಸ್ವರ್ಗಕ್ಕೆ ಹೋಗ್ಬಿಡುತ್ತಾ? ಅಥವಾ ಅದನ್ನು ರದ್ದಿ ಕಾಗದಲ್ಲಿ ಪ್ರಿಂಟ್ ಮಾಡಿಸ್ಬಿಟ್ರೆ ಏನಾದರೂ ನರಕ ತಲುಪ್ತೀವ? ಇಲ್ಲ. ಅಂದರೆ ನಾವು ಔಪಾಧಿಕವಾಗಿ ಮಾಡಿಕೊಂಡದ್ದು. ಭಗವದ್ ರಾಮಾನುಜಾಚಾರ್ಯರ ಈ ಆಕ್ಷೇಪಗಳು ನಮ್ಮೆಲ್ಲರಿಗೂ ಬರುವಂಥ ಈ ಸಂದೇಹಗಳಿಗೆ ಮುಖ್ಯ ಕಾರಣ ಏನೆಂದರೆ ದೇಶಕಾಲಗಳ ಸಾಪೇಕ್ಷತೆಯನ್ನು ಗಮನಿಸದೇ ಮಾಡಿದಂಥದ್ದು, ದೇಶಕಾಲಗಳ ನಿರಪೇಕ್ಷತೆಯನ್ನೇ ಇಟ್ಟುಕೊಂಡು ಮಾಡಿರುವುದು. ನಮ್ಮ ಪುಣ್ಯವಶಾತ್ ಮಾಡರ್ನ್ ಸೈನ್ಸು
ಯಾತಕ್ಕೆ ಮಾಡರ್ನ್ ಸೈನ್ಸಿಗೆ ಮೊರೆ ಹೋಗಬೇಕು ಅಂದರೆ ನಾವು ಮತ್ತೆ ಮತ್ತೆ ತರ್ಕಕ್ಕೆ, ಅಂದರೆ ಮೆಟೀರಿಯಲಿಸ್ಟಿಕ್ ಆದಂಥ ಪ್ರಪಂಚಕ್ಕೆ ಗಂಟು ಬಿದ್ದಿರುವ ಕಾರಣ ಅದು ಮಾಡಿದ ಅಚೀವ್ಮೆಂಟಿನ ಹಿನ್ನೆಲೆಯಲ್ಲಿ ನೋಡಿದ್ರೆ ಆ ಶಂಕದಿಂದ ಬಿದ್ದ ತೀರ್ಥ ನಮಗೆ ಪಥ್ಯವಾಗೋದ್ರಿಂದ ಮಾಡರ್ನ್ ಸೈನ್ಸೇ ದೇಶಕಾಲಗಳ ಒಂದು ಔಪಾಧಿಕ ರೂಪ, ಫಿಕ್ಟೀಷಿಯಸ್ ನೇಚರ್ ಆಫ್ ಸ್ಪೇಸ್ ಆ್ಯಂಡ್ ಟೈಮ್ಗೆ ಅವು ಬಂದಿದೆ. ಅದರಿಂದ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬ್ಲ್ಯಾಕ್ ಹೋಲ್ಸಲ್ಲಿಯೇ ನಮ್ಮ ಥಿಯರಿ ನಿಲ್ತಾ ಇಲ್ಲ. ಇನ್ನು ಸ್ಪೇಸ್ ಬಿಯಾಂಡ್ ಅಸ್, ಈವನ್ ಬಿಫೋರ್ ಬಿಗ್ ಬ್ಯಾಂಗ್, ಅದರ ಬಗ್ಗೆ ಏನು ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ದೇಶಕಾಲಗಳನ್ನು ಶಾಶ್ವತ ಅಂತ ಅದು ಭಾರತೀಯ ತರ್ಕಶಾಸ್ತ್ರ ಅಂಟಿಕೊಂಡದ್ದು. ಎಲ್ಲ ತರ್ಕಶಾಸ್ತ್ರಗಳು ದೇಶಕಾಲಗಳ ಶಾಶ್ವತತೆಯನ್ನು ಇಟ್ಟುಕೊಂಡಿರೋದೇ. ಅದರ ಸ್ವರೂಪವೇ ಹಾಗೆ. ನ್ಯೂಟೋನಿಯನ್ ಫಿಸಿಕ್ಸಲ್ಲೇ ನಾವು ಕೆಲಸ ಮಾಡ್ತಾ ಇದ್ವಿ. ನ್ಯೂಟನ್ನ ಫಿಸಿಕ್ಸು ದೇಶಕಾಲಗಳ ಪರ್ಮನೆನ್ಸನ್ನು, ದೇಶಕಾಲಗಳ ಅಬ್ಸಲ್ಯೂಟ್ ನೇಚರ್ನ ಇಟ್ಟುಕೊಂಡೇ ಹೋಗಿರುವಂಥದ್ದು. ಅದರೊಳಗೆ ವ್ಯವಹಾರ ನಡೀತಾ ಇದೆ, ಅದಕ್ಕೆ ನಾವು ಮಾಡ್ತಾ ಇದ್ವಿ, ಪೆದ್ದರಲ್ಲ. ಆದರೆ ನಮ್ಮ ಜಾಣ್ಮೆ ಇಲ್ಲಿ ಕೆಲಸಕ್ಕೆ ಬರೋದಿಲ್ಲ ಅಷ್ಟೇ. ಇಷ್ಟು ಆಕ್ಷೇಪಗಳು ಕೂಡ ವ್ಯಾವಹಾರಿಕವಾದ ದೃಷ್ಟಿಯಿಂದ ಸರಿ. ಆದರೆ ವ್ಯವಹಾರವೇ ವೇದಾಂತವಾದರೆ ವೇದಾಂತ ಯಾತಕ್ಕೆ ಬೇಕು? ಬೇಕೇ ಆಗಿಲ್ಲ. ಈಗ ನಮಗೆ ಸಕ್ಕರೆಯೇ ಬೆಲ್ಲ ಆಗಿಬಿಟ್ರೆ ಯಾತಕ್ಕೆ ಎರಡು ಬೇಕು? ಎರಡನ್ನು ಒಂದೇ ಡಬ್ಬಿಯೊಳಗೆ ಹಾಕ್ಕೊಂಡ್ರೆ ಒಂದು ಡಬ್ಬಿ ಉಪಯೋಗಕ್ಕೆ ಬರುತ್ತಲ್ಲ, ಅದರೊಳಗೆ ಹುರಿ ಹಿಟ್ಟನ್ನು ಅಕ್ಕಿ ಹಿಟ್ಟನ್ನು ಯಾವುದೋ ತುಂಬಿಕೊಳ್ಳಬಹುದಲ್ಲ. ನೋಡಿ, ಬಿಳಿ ಕಪ್ಪು ಎರಡು ಒಂದೇ ಆಗಿಬಿಟ್ರೆ ಎರಡು ಬೇರೆ ಬಟ್ಟೆಗಳು ಯಾತಕ್ಕೆ ಬೇಕಾಗುತ್ತವೆ? ಅವು ಎರಡು ಬೇರೆ ಆಗಿರೋದ್ರಿಂದಲೇ ಅದಕ್ಕೆ ಬೇರೆ ಮರ್ಯಾದೆ ಅಂತ ಉಂಟು. ಹೀಗಾಗಿ ವ್ಯವಹಾರ ದೃಷ್ಟಿಯಿಂದ ಮಾಡುವಂಥ ಒಂದು ಅನುಮಾನಗಳು, ಅದರ ಮೂಲಕ ಮಾಯೆಗೆ ಮಾಡುವಂಥ ಆಕ್ಷೇಪಗಳು ವ್ಯಾವಹಾರಿಕವಾದ ಶಾಸ್ತ್ರಕ್ಕೆ ಸಲ್ಲುತ್ತವಲ್ಲದೆ ವ್ಯವಹಾರಾತೀತವಾದಂಥದ್ದಕ್ಕಲ್ಲ. ಹಾಗಾದರೆ ವೇದಾಂತ ಅವ್ಯವಹಾರ್ಯವ? ಹೌದು, ಅದು ಅತಿ ವ್ಯವಹಾರ್ಯ, ಅದು ಬೇರೆಯೇ ಆದದ್ದು. ಈ ವ್ಯವಹಾರ ಪ್ರಪಂಚ ಸಾಕು ಅಂತ ಬಿಟ್ಟು ಬಂದವರಿಗಿರುವಂಥದ್ದು. ಅದಕ್ಕೆ ಹೇಳಿರೋದು ನಿತ್ಯಾನಿತ್ಯ ವಿವೇಕ ಮತ್ತು ವೈರಾಗ್ಯ, ಮುಮುಕ್ಷುತ್ವ ಅಂತೆಲ್ಲ. ನೀವು ಅದನ್ನೇ ಬಿಟ್ಟು ಬರದೆ ಸಾಧನ ಚತುಷ್ಟಯ ಸಂಪಾದನೆಯಲ್ಲದೆ ಆಕ್ಷೇಪ ಮಾಡ್ತೀವಿ ಅಂದರೆ ಹೇಗಾಗುತ್ತೆ ಅಂತ ಹೇಳುವಂಥದ್ದು. ಈಗ ಆ ರಾಮಾನುಜಾಚಾರ್ಯರ ಸಪ್ತ ಅನುಪಪತ್ತಿಗಳು ಅಂತ ಯಾವುದನ್ನು ತಂದು ಕೊಟ್ಟರು ನನ್ನ ಗೆಳೆಯರು ಅವರಲ್ಲಿದ್ದರೆ ಅವರಿಗೆ ಸ್ಪಷ್ಟ ಆಗಿದ್ದಿರಬಹುದು ಅಂತ ಅನಿಸುತ್ತೆ. ಇದು ಆನುಷಂಗಿಕವಾಗಿ ಮಾಯೆಯ ಬಗ್ಗೆ ಬಂದಂಥ ವಿಚಾರವಾಗಿದ್ದರಿಂದ ಹೇಳಿದ್ದಾಯಿತು. ಹಾಗಾಗಿ ಮಾಯೆಯನ್ನು ಕುರಿತು ಎಷ್ಟು ಚರ್ಚೆ ಮಾಡೋದು ಮಾಯಾ ಪ್ರಪಂಚದ ಚರ್ಚೆಯೇ ಆಗುತ್ತೆ. ಅದರಿಂದಲೇ ತುಂಬ ಒಂಥರ ಕುಹಕ ಅಂತ ಹೇಳಿಸುವಂತೆ ಅನಿಸುತ್ತೆ. ಶಂಕರರ ಮಾತು ಒಂದು, ಕಸ್ಯೇಯಂ ಅವಿದ್ಯಾ ಪೃಚ್ಛತಸ್ತವೈವ ಅಂತ ಗೀತಾ ಭಾಷ್ಯದಲ್ಲಿ ಬರುತ್ತೆ. ಯಾರಿಗೆ ಅವಿದ್ಯೆ ಕೇಳೋದು ನಿನಗೇನೆ ಅಂತ. ಇದು ಯಾಕೆ ನನಗೆ ಬಹಳ ಒಂಥರ ಶಾಕಿಂಗ್ ಆಗ್ತಾಯಿತ್ತು. ಇದೇನು ಶಂಕರರು ಈ ತರಹ ಒಂಥರ ಫೌಲ್ ಪ್ಲೇ ಅಂತಾರಲ್ಲ, ಬೀಟಿಂಗ್ ಬಿಲೋ ದಿ ಬೆಲ್ಟ್ ಅಂತ, ಆ ಥರ ಮಾಡ್ತಾ ಇದ್ದಾರಾ, ಇದು ಒಂದು ವಿತಂಡವಾದವ ಅಂತ ಅಂದುಕೊಂಡಿದ್ದೆ. ಆಮೇಲೆ ನನಗೆ ಗೊತ್ತಾಯಿತು, ಎಲ್ಲ ಇದು ಬಿಟ್ಟು ಇನ್ಯಾವ ಉತ್ತರವೂ ಇಲ್ಲ ಅಂತ. ಈ ಜಗತ್ತು ದುಃಖ ಅಂತ ಅನಿಸುತ್ತೆ. ಈ ದುಃಖ ಎಲ್ಲಿಂದ ಬಂತು ಅಂದರೆ, ಯಾರಿಗಪ್ಪ ಈ ಜಗತ್ತು ದುಃಖ ಅಂತ ಕೇಳಬೇಕು. ಈ ಜಗತ್ತಿನಲ್ಲಿ ಪ್ರತ್ಯೇಕವಾಗಿ ದುಃಖ ಅನ್ನುವಂಥ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಇದೆಯಾ? ತೆಗೆದು ತೋರಿಸಿ ನೋಡಿ. ಹುಲಿ ತಲೆಗೆ ಬಾಯಿಡುವಂಥದ್ದು ದುಃಖ ಅಂತ. ಹುಲಿ ಮರಿನ ಕೇಳೋಣ, ತಾಯಿ ಕೋರೆ ಹಲ್ಲಿಗೆ ತಲೆ ತುರಿಸ್ಕೊಳ್ಳುತ್ತೆ, ಸುಖ ಅಂತನ್ನುತ್ತೆ. ಡಿ ವಿ ಜಿಯವರೇ ಬರೀತಾರೆ, ಸುಖ ಯಾವುದು ಅಂತಂದರೆ ಸ್ನಾನ ಮಾಡದೆ ಮೈಗೆಲ್ಲ ಕಜ್ಜಿಯಾಗಿ ಆ ಕಜ್ಜಿನ ತುರಿಸ್ಕೊಳ್ಳುವಾಗ ನಿಜವಾದ ಸುಖ ಅಂತ. ಹಾಗಾಗಿ ಹುಲಿ ಮರಿ ಅದು ಪಾಪ ಸ್ನಾನವೇ ಮಾಡೋದಿಲ್ಲ, ತನ್ನ ತಲೆನ ತಾಯಿಯ ಕೋರೆ ಹಲ್ಲಿನ ಮೂಲಕ ತುರಿಸ್ಕೊಳ್ತಾ ಇದ್ದರೆ ಪರಮ ಸುಖ ಅಂತ. ಅಂದರೆ ಅದು ಏನು ಇವಾಗ ಅದು ದುಃಖ ಅಂತ ನಾವು ಹೇಳಿದ್ವಿ, ಅಲ್ಲ, ಹಾಗಲ್ಲ. ಇನ್ಸಾಲ್ವೆನ್ಸಿ ತೊಗೊಂಡ್ಬಿಟ್ರೆ ಅದು ದುಃಖ ಅಂತ. ಒಬ್ಬ ಆದಿವಾಸಿಗೆ ಏನೂ ಇಲ್ಲ, ಅವನು ನಿತ್ಯ ಇನ್ಸಾಲ್ವೆನ್ಸಿ, ಅವನದನ್ನು ದುಃಖ ಅಂತಲೇ ಭಾವಿಸಿಲ್ಲ. ಆಟವಿಕ ಮನುಷ್ಯ ಇದ್ದಾಗ ಅವನು ಹನಿ ಕಾಲಕ್ಷೇಪ ಮಾಡ್ತಾ ಇದ್ದ. ಅದನ್ನೊಂದು ಪ್ರತ್ಯೇಕವಾದ ದುಃಖ ಅಂತಿಲ್ಲ, ಎಲ್ಲರೂ ಇರೋದು ಹಾಗೇನೆ. ಎಲ್ಲರೂ ಕೂಡ ಕೌಪಿನ ಧರಿಸಿರುವಂಥ ಊರಿನಲ್ಲಿ ಬೇರೆ ಇನ್ಯಾವುದಾದ್ರೂ ವಸ್ತ್ರದ ಕಲ್ಪನೆ ಬರುತ್ತ್ಯಾ? ಇಲ್ಲವಲ್ಲ. ಹಾಗಾಗಿ ಸುಖ ದುಃಖ ಅಂತನ್ನುವುದು ಜಗತ್ತಿನಲ್ಲಿ ಇರುವಂಥ ಸೇಲಬಲ್ ಆಗಲಿ ಪರ್ಚೇಸಬಲ್ ಆಗಲಿ ಆಗಿರುವ ಕಮಾಡಿಟಿ ಅಲ್ಲ. ಮತ್ತು ಅದಿನ್ನು ಎಲ್ಲಿ? ಇಟ್ಸ್ ದಿ ಪ್ರಾಡಕ್ಟ್ ಆಫ್ ಮೈಂಡ್, ಮನಸ್ಸಿನ ಒಂದು ಫಲ ಅಂತ. ಹಾಗಂತ ಆದ ತತ್ಕ್ಷಣವೇ ದುಃಖ ಅನ್ನೋದು ಜಗತ್ತಿನಲ್ಲಿಲ್ಲ, ನನ್ನೊಳಗಿದೆ ಅಂತ ಗೊತ್ತಾಯಿತು. ಹೀಗಿದ್ದಾಗ ಈ ದುಃಖಮಯವಾದ ಜಗತ್ತಿಗೆ ಚಿಕಿತ್ಸೆ ಎಲ್ಲಿ ಮಾಡಬೇಕಾಗಿದೆ? ಮನಸ್ಸಿನೊಳಗೆ ಮಾಡಬೇಕೇ ಹೊರತು ಹೊರಗಡೆ ಅಲ್ಲ ಅಂತ ಗೊತ್ತಾಗುತ್ತೆ. ಈ ದೃಷ್ಟಿಯಿಂದ ಕಂಡಾಗ
ಮೊದಲು ನಾನು ಸುಖಿಯಾಗದೆ ಜಗತ್ತನ್ನು ಸುಖಿಯಾಗಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಯಿತು. ಅದರಿಂದ ಹಾಗಿದ್ರೆ ನಾನು ಚೆನ್ನಾಗಿ ದುಡ್ಡು ಕಾಸು ಎಲ್ಲ ಮಾಡ್ಕೊಂಡು ಸುಖಿಯಾಗೋಣವ, ಅದರಿಂದ ಸುಖ ಬರೋಕ್ಕೆ ಸಾಧ್ಯವೇ ಇಲ್ಲಪ್ಪ ಅಂತಲೇ ಹೇಳ್ತಾ ಇರೋದಲ್ವ. ಮೆಟೀರಿಯಲಿಸ್ಟಿಕ್ ಆಗಿ ನೀನು ಸುಖವಾಗಿರೋಕ್ಕೆ ಸಾಧ್ಯ ಇಲ್ಲ, ಸುಖ ಅನ್ನುವ ಭ್ರಮೆಯಲ್ಲಿರೋಕ್ಕೆ ಸಾಧ್ಯ ಅಂತ ತಾನೇ ಹೇಳ್ತಾ ಇರೋದು. ಹಾಗಾಗಿ ಅವುಗಳ ತ್ಯಾಗದಿಂದಲೇ ಸುಖ, ಬೇರೆ ರೀತಿಯಿಂದ ಅಲ್ಲ, ಅದು ಆನಂದ. ಮತ್ತೆ ಅದಕ್ಕೆ ಸುಷುಪ್ತಿಯಲ್ಲೇ ಕೊಟ್ಟಿದ್ದೀವಿ. ಯಾವ ದುಡ್ಡು ಕಾಸು ಯಾವುದೂ ಇಲ್ಲದೆ, ಶರೀರವೇ ಇಲ್ಲದೆ ಸುಖವಾಗಿದ್ವಲ್ಲ ಸುಷುಪ್ತಿಯಲ್ಲಿ ಅಂತ ಮತ್ತೆ ಅದನ್ನು ಅನುಭವವೇ ಕೊಡ್ತಾ ಇದೆ ನಮಗೆ. ಹೀಗೆ ಯಾವ ದೃಷ್ಟಿಯಿಂದ ನೋಡಿದರೂ ಔಪನಿಷದ ದರ್ಶನ ಅಭೇದ್ಯವಾಗಿ ಅದು ಅನುಲ್ಲಂಘ್ಯವಾದ ಸತ್ಯವನ್ನು ಹೇಳ್ತಾ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಅದರಿಂದ ನಾವು ಮಾಯೆ ಯಾರಿಗೆ ಅಂದರೆ ಕೇಳ್ತಾ ಇರೋ ನಿನಗೆ ಅಂತ ಹೇಳಬೇಕು, ಅಥವಾ ಕೇಳ್ತಾ ಇರೋ ನಮಗೆ ಅಂತ ಸ್ವಲ್ಪ ಮರ್ಯಾದೆ ಇದೆ, ಹಾಗೆ ಹೇಳ್ಕೊಳ್ಳೋಣ ಅಷ್ಟೇ. ಕಾರಣ ನಾವು ಮಾಯೆಯನ್ನು ದಾಟಿಲ್ವಾದ್ದರಿಂದ ಶಂಕರರ ತರಹ ನಿನಗೆ ಅಂತ ಹೇಳುವಂಥ ಶಕ್ತಿ ನಮಗಿನ್ನ ಬಂದಿಲ್ಲ. ಮಾಯೆ ಯಾರಿಗೆ ಅಂದರೆ ನಮಗೇನೆ ಅಷ್ಟೇ. ಉಪ್ಪು ತಿಂದವನು ನೀರು ಕುಡಿಬೇಕು, ಆ ಕೆಲಸ ನಮ್ಮದಾಗಿದೆ ಅಂತ ಹೇಳಬೇಕಾಗುತ್ತೆ. ಇನ್ನು ಈ ಮಾಯೆ ಅಥವಾ ಅವಿದ್ಯೆಯ ಎರಡು ಮುಖಗಳನ್ನು ವಿಕ್ಷೇಪ ಶಕ್ತಿ ರಜಸಕ್ರಿಯಾತ್ಮಿಕ ಯತಃ ಪ್ರವೃತ್ತಿ ಪ್ರಸತಾ ಪುರಾಣಿ ರಾಗಾದಯೋಸ್ಯಾಃ ಪ್ರಭವಂತಿ ನಿತ್ಯಂ ದುಃಖಾದಯೋ ಯೇ ಮನಸೋ ವಿಕಾರಾ ಅಂತ ಹೇಳಿ ಎರಡು ಉಂಟು ಮಾಯೆಯಲ್ಲಿ, ಆವರಣ ಮತ್ತು ವಿಕ್ಷೇಪ ಅನ್ನುವಂಥ ಆಯಾಮಗಳು. ಆವರಣ ಅಂತಂದರೆ ಕನ್ಸೀಲಿಂಗ್, ವಿಕ್ಷೇಪ ಅಂತಂದರೆ ಡಿಫ್ಲೆಕ್ಟಿಂಗ್ ಅಂತ ಹೇಳ್ಬೋದು. ಇದ್ದದ್ದನ್ನು ಮರೆಯಿಸುವುದು ಆವರಣ ಶಕ್ತಿ, ಇರುವುದನ್ನು ಬೇರೆಯಾಗಿ ತೋರಿಸುವುದು ವಿಕ್ಷೇಪ ಶಕ್ತಿ ಅಂತ. ಅದು ಹೇಗೆ? ಹಗ್ಗದಲ್ಲಿ ಹಾವು ಇಲ್ಲ, ಅದು ಹಾವಾಗಿ ತೋರಿಸಿದ್ದು ಅದು ವಿಕ್ಷೇಪ ಶಕ್ತಿ. ಆದರೆ ಹಗ್ಗವನ್ನು ಮುಚ್ಚಿ ಹಾಕಿದ್ದು ಆವರಣ ಶಕ್ತಿ ಅಂತ. ಕಪ್ಪೆ ಚಿಪ್ಪು ದೂರದಿಂದ ನೋಡುವಾಗ ನಮಗೆ ಫಳಫಳ ಹೊಳೆದ ಬೆಳ್ಳಿಯಂತೆ ಕಾಣಿತು, ಬೆಳ್ಳಿಯಂತೆ ತೋರಿಸಿದ್ದು ವಿಕ್ಷೇಪವಾದರೆ ಕಪ್ಪೆ ಚಿಪ್ಪನ್ನು ಮರೆಯಿಸಿದ್ದು ಆವರಣ ಅಂತ. ಎರಡೂ ಒಂದೇನೆ, ಆದರೆ ನಾವು ಬಿಡಿಸಿ ಬಿಡಿಸಿ ಶಾಸ್ತ್ರದಲ್ಲಿ ಹೇಳುವ ಪ್ರಾರಬ್ಧ ಇದೆಯಲ್ಲ, ಅದಕ್ಕೋಸ್ಕರವಾಗಿ ಈ ಎರಡು ಅಂತ ಮಾಡಿಕೊಳ್ಳಬೇಕು. ಅಲ್ಲಿ ಆವರಣ, ಅವಿದ್ಯೆಯಿಂದ ಆವೃತವಾಗಿರುವುದು ಜೀವನ ಸ್ವರೂಪ, ಮಾಯೆಯಿಂದ ತಾನು ಬೇರೆಯಾಗಿ ಜಗತ್ತಾಗಿ ತೋರ್ತಾ ಇರುವುದು ಬ್ರಹ್ಮನ ಅಸೆಟ್ ಯಾವುದಿದೆ, ಬ್ರಹ್ಮದ ಅಸೆಟ್ಟು, ಅದು ವಿಕ್ಷೇಪ ಅಂತ. ಅಂದರೆ ಈ ಜಗತ್ತಿಗೆ ಅಧಿಷ್ಠಾನವಾದದ್ದು ಬ್ರಹ್ಮವೇ, ಅದು ವಿಕ್ಷಿಪ್ತವಾಗಿ ತೋರ್ತಾ ಇದೆ, ಅದು ಬೇರೊಂದಾಗಿ ತೋರ್ತಾ ಇದೆ, ಅದಕ್ಕೆ ನಮಗೆ ಗೊತ್ತಾಗ್ತಾ ಇಲ್ಲ. ವೇಷಾಂತರ ಇದೆ, ರೂಪಾಂತರ ಇದೆ, ಅದಕ್ಕೆ ನಮಗೆ ಇವನು ವೇಷ ಬದಲಾಯಿಸ್ಕೊಂಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿಬಿಟ್ಟು. ಅವನು ವೇಷ ಬದಲಾಯಿಸ್ಕೊಂಡಿದ್ದಾನೆ ಅನ್ನೋದು ಗೊತ್ತಾದರೆ ನಮಗೆ ಸಿಕ್ತು ಅಂತ ಅರ್ಥ. ನಮ್ಮ ಸಿನಿಮಾ ಆ್ಯಕ್ಟರ್ಗಳ ಥರ ಮಾಡಿದ್ರೆ ಪರವಾಗಿಲ್ಲ. ನಮ್ಮ ಇಂಡಿಯನ್ ಫಿಲ್ಮ್ಸಲ್ಲಿ ನೋಡಿ, ಹೀರೋ ಯಾವ ವೇಷದಲ್ಲಿ ಬಂದರೂ ಕೂಡ ಪ್ರೇಕ್ಷಕರಾದ ನಮಗೆ ಗೊತ್ತಾಗ್ತಾ ಇರುತ್ತೆ, ಪಾಪ ವಿಲನ್ಗಳಿಗೆ ಮಾತ್ರ ಗೊತ್ತೇ ಆಗೋದಿಲ್ಲ. ಅವರುಗಳಿಗೆ ಪಾಪ ಎಂಥ ಆವರಣ ಶಕ್ತಿಯ ಪ್ರಭಾವ ಇದೆ ಅಂತ ಗೊತ್ತಾಗುತ್ತೆ, ನಮಗೆ ಇಲ್ಲ. ನಾವು ಆ ಹೀರೋಗಳ ವಿಕ್ಷೇಪ ಶಕ್ತಿಯನ್ನು ತಿಳ್ಕೊಂಡಿದ್ದೀವಿ. ಈ ವಿಷಯದಲ್ಲಿ ಹಾಲಿವುಡ್ ಫಿಲ್ಮ್ಸಲ್ಲಿ ಅದ್ಭುತ ಮೆಚ್ಚಬೇಕಾದದ್ದು. ಆ ಹೀರೋ ವೇಷ ಎಷ್ಟು ಬದಲಾಯಿಸ್ಕೊಂಡಿರ್ತಾನೆ ನಮಗೆ ಖಂಡಿತ ಗೊತ್ತಾಗೋಲ್ಲ, ಆಮೇಲೆ ಅವನು ತೆಗೆದ್ರೇ ಗೊತ್ತಾಗುವಂಥದ್ದು. ನಮಗೂ ವಿಲನ್ಗಳಿಗೂ ವ್ಯತ್ಯಾಸವೇ ಇಲ್ಲ. ನಮಗೆ ಅಲ್ಲಿ ಆವರಣ ವಿಕ್ಷೇಪ ಎರಡೂ ಶಕ್ತಿಗಳು ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇದೆ ಅಂತ ಗೊತ್ತಾಗುತ್ತೆ. ಈ ವಿಕ್ಷೇಪ ಶಕ್ತಿ ರಜೋಗುಣಾಂಶಕ್ಕೆ ಸೇರಿದರೆ ಆವರಣ ಶಕ್ತಿ ತಮೋಗುಣಾಂಶಕ್ಕೆ ಸೇರಿದ್ದು ಅಂತ ಬಹಳ ಚೆನ್ನಾಗಿರುವಂಥದ್ದು. ತಮೋಗುಣ ಮೋಹ ಮೂಢತ್ವದ ಲಕ್ಷಣ, ರಜೋಗುಣ ಅನ್ಯಥಾಗ್ರಹಣದ ಲಕ್ಷಣ. ಹೀಗಾಗಿ ಅಗ್ರಹಣ ಅನ್ಯಥಾಗ್ರಹಣ, ಅಗ್ರಹಣ ತಮೋಗುಣದಿಂದ ಬಂದದ್ದು, ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ರಜೋಗುಣದಿಂದ ಬಂದದ್ದು. ಏನೂ ಪ್ರಯೋಜನವಿಲ್ಲ, ಆದರೆ ಅದು ಶಾಸ್ತ್ರದ ಪೃಥಕ್ಕರಣ. ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳೋದು ಸತ್ವಗುಣದ ಲಕ್ಷಣ. ಈ ರೀತಿಯಾಗಿ ಮಾಡಿಕೊಂಡಿದ್ದಾರೆ. ಹೀಗಾಗಿ ರಜೋಗುಣದಿಂದ ಮೋಹ, ಸತ್ವಗುಣದಿಂದ ತಮೋಗುಣದಿಂದ ರಾಗದ್ವೇಷ, ಸತ್ವಗುಣದಿಂದ ಭ್ರಮ ಇದು ಉಂಟಾಗುತ್ತೆ. ಹೀಗೆ ಇವುಗಳನ್ನು ವಿಭಾಗ ಮಾಡಿದ್ದಾರೆ. ಯೇಷಾವೃತಿರ್ನಾಮ ತಮೋಗುಣಸ್ಯ ಶಕ್ತಿರ್ಯಯ ವಸ್ತುವಭಾಸತೆ ಅನ್ಯಥಾ ಸೈಷಾ ನಿಧಾನಂ ಪುರುಷಸ್ಯ ಸಂವೃತೇರ್ವಿಕ್ಷೇಪ ಶಕ್ತಿ ಪ್ರಸರಸ್ಯ ಹೇತು ಅಂತ ಹೇಳಿ, ಇದು ಆವರಣ ವಿಕ್ಷೇಪ ಶಕ್ತಿಗಳ ಸ್ವರೂಪ ಅಂತ ಹೇಳ್ತಾರೆ. ಪ್ರಜ್ಞಾವಾನಪಿ ಪಂಡಿತೋಪಿ
ಚತುರೋಪಿ ಅತ್ಯಂತ ಸೂಕ್ಷ್ಮಾರ್ಥ ದೃಕ್ ವ್ಯಾಲೀಢ ತಮಸ ನವೇತ್ತಿ ಬಹುಧಾ ಸಂಬೋಧಿತೋಪಿ ಸ್ಫುಟಂ ಭ್ರಾಂತ್ಯಾರೋಪಿತಮೇವ ಸಾಧು ಕಲಯತಿ ಆಲಂಬತೆ ತದ್ಗುಣಾನ್ ಹಂತ ಅಸೌ ಪ್ರಬಲ ದುರಂತ ತಮಸಃ ಶಕ್ತಿರ್ಮಹತ್ಯಾವೃತಿ ಅಂತ ಹೇಳಿ ಬಹಳ ಚೆನ್ನಾಗಿ ಆಚಾರ್ಯರು ಇಲ್ಲಿ ವಿವರಣೆಯನ್ನು ತೋರಿಸ್ತಾರೆ. ಶಾರ್ದೂಲ ವಿಕ್ರೀಡಿತ ಛಂದಸ್ಸಿನ ವಿಸ್ತಾರವಾದ ಪದ್ಯ ಇದು. ಪ್ರಜ್ಞಾವಾನಪಿ, ಜಾಣ ಆಗಿದ್ದರೂ ಕೂಡ, ನ್ಯಾಚುರಲಿ ವೈಸ್, ನ್ಯಾಚುರಲಿ ಇಂಟೆಲಿಜೆಂಟ್, ಪಂಡಿತೋಪಿ ವೆಲ್ ಎಜುಕೇಟೆಡ್ ವಿದ್ವಾಂಸನಾಗಿದ್ದರೂ, ಚತುರೋಪಿ ಅಂದರೆ ಯಾವನು ತುಂಬ ಕ್ಲೆವರ್ ಜಾಣ ಆಗಿದ್ದರೂ ಕೂಡ, ಅತ್ಯಂತ ಸೂಕ್ಷ್ಮಾರ್ಥ ದೃಕ್, ಬಹಳ ಸೂಕ್ಷ್ಮವಾದಂತಹ ಪೆನಿಟ್ರೇಟಿಂಗ್ ವಿಷನ್ ಇದ್ದರೂ ಕೂಡ, ವ್ಯಾಲೀಢ ತಮಸ ತಮೋಗುಣದಿಂದ ಆವೃತನಾಗಿದ್ದವನು ನಾವೇತ್ತಿ ಬಹುದಾ ಸಂಬೋಧಿತೋಪಿ, ಎಷ್ಟೆಷ್ಟು ಬಾರಿ ಹೇಳಿದ್ರೂ ಕೂಡ ಅವನಿಗೆ ಸ್ಪಷ್ಟವಾಗಿ ಗೊತ್ತಾಗೋಲ್ಲ. ಭ್ರಾಂತ್ಯ ಆರೋಪಿತಮೇವ, ಭ್ರಾಂತಿಯಿಂದ ಆರೋಪಿತವಾದದ್ದನ್ನೇ ಸಾಧು ಕಲಯತಿ, ಸರಿ ಅಂತ ಅಂದುಕೊಂಡು ಬಿಟ್ಟಿದ್ದಾನೆ. ಆಲಂಬತೆ ತದ್ಗುಣಾನ್, ಆ ಗುಣಗಳನ್ನೇ ಅಂದರೆ ಆರೋಪಿತವಾದ ವಸ್ತುವಿನ ಗುಣಗಳನ್ನೇ ಆಶ್ರಯಿಸಿಕೊಂಡಿದ್ದಾನೆ. ಅಂತಹ ಅಸೌ ಪ್ರಬಲ, ಈ ಕಾಣ್ತಾ ಇರುವಂಥ ಅವಿದ್ಯಾ ಮಾಯೆ, ಇದು ಈ ತಮಸ್ಸಿನ ಶಕ್ತಿ ಯಾವುದಿದೆ, ಆವರಣ ಶಕ್ತಿ, ಮಹಾಶಕ್ತಿ ಆವೃತ್ತಿ, ಮಹತ್ತಾಗಿ ಆವರಿಸಿಕೊಂಡಿದೆ ಅಂತ. ಯಾವುದೂ ಕೆಲಸಕ್ಕೆ ಬರುವಂಥದ್ದಲ್ಲ. ನಮಗೆಲ್ಲ ಇದು ನಿತ್ಯಾನುಭವಕ್ಕೆ ಬಂದದ್ದೇನೆ. ಈ ಪತ್ರಿಕೆಗಳೆಲ್ಲ ಬರುತ್ತೆ, ಈ ಚಿತ್ರದೊಳಗೆ 8 ಹಂದಿಗಳು ಅಡಗಿವೆ, 28 ಪಕ್ಷಿಗಳು ಅಡಗಿವೆ ನೋಡಿ ಅಂತ. ನಾವು ಹಾಗೆ ಹೀಗೆ ನೋಡಿದ್ರೇ ನಮಗೆ ಗೊತ್ತಾಗೋದು, ಇಲ್ಲದೇ ಕಾಣಿಸೋದಿಲ್ಲ. ಕೆಲವೊಮ್ಮೆ ಅಲ್ಲೇ ಇದೆ ನೋಡಿ, ಅಲ್ಲೇ ಇದೆ ನೋಡಿ ಅಂತ ನಮ್ಮ ಫ್ರೆಂಡ್ಸ್ ಇರ್ತಾರೆ. ಅವ್ರು ಏನು ಕಿತ್ತು ತೋರ್ಸೋಕ್ಕೆ ಸಾಧ್ಯ ಇಲ್ವಲ್ಲ ಪಾಪ, ಏನು ಚೂಮಂತ್ರ ಹಾಕಿ ಹಕ್ಕಿಯನ್ನು ಹಾರಿಸಿ ತೋರಿಸೋದಕ್ಕೆ ಸಾಧ್ಯ ಇಲ್ವಲ್ಲ. ಅವ್ರು ಎಷ್ಟು ಹೇಳಿದ್ರು ನಾವೇ ಪ್ರಯತ್ನಿಸಬೇಕು, ಏನು ಪ್ರಯೋಜನಕ್ಕೆ ಬರೋಲ್ಲ. ಆಪ್ತವಾಕ್ಯ ಅಷ್ಟೇ ಪ್ರಯೋಜನ, ನಾವು ತಿಣಕದ ಹೊರತು ಅದು ಸಿಗುವಂಥದ್ದಲ್ಲ. ಆ ರೀತಿಯಾದಂಥ ಆಪ್ಟಿಕಲ್ ಇಲ್ಯೂಷನ್ಸ್ ಅಂತ ಏನಿವೆ, ದೃಶ್ಯ ಭ್ರಮೆಗಳು, ಅಂಥ ಒಂದು ಭ್ರಮೆಗಳು ಈ ಆವರಣ ಶಕ್ತಿಯಿಂದ ಉಂಟಾಗುತ್ತವೆ. ಅದನ್ನು ದಾಟಿಕೊಳ್ಳೋದಕ್ಕೆ ನಾವೇ ಗತಿ, ಇನ್ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು. ಅಭಾವನಾ ವಾ ವಿಪರೀತ ಭಾವನಾ ಸಂಭಾವನಾ ವಿಪ್ರತಿಪತ್ತಿರಸ್ಯಾಹ ಸಂಸರ್ಗಯುಕ್ತಂ ನ ವಿಮುಂಚತಿ ಧ್ರುವಂ ವಿಕ್ಷೇಪಶಕ್ತಿ ಕ್ಷಪಯತ್ಯಜಸ್ರಂ. ಹೀಗಾಗಿಯೇ ಅಭಾವನೆ ತಿಳಿದೇ ಇರುವುದು ಅಗ್ರಹಣ, ವಿಪರೀತ ಭಾವನಾ ವಿಪರೀತ ಭಾವನಾ ತಪ್ಪಾಗಿ ತಿಳಿಯೋದು, ಡಯಾಮೆಟ್ರಿಕಲಿ ಆಪೋಸಿಟ್ ಆಗಿ ತಿಳಿಯೋದು, ಅಸಂಭಾವನಾ ಡೌಟ್, ಹೀಗಿರಬಹುದೇ ಹಾಗಿರಬಹುದೇ ಅಂತ. ಇದು ಮತ್ತು ವಿಪ್ರತಿಪತ್ತಿ ಅಂದರೆ ವಿರುದ್ಧವಾಗಿ ತಿಳಿದುಕೊಳ್ಳತಕ್ಕಂಥದ್ದು, ಇದನ್ನು ಬಿಟ್ಟೇ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದುಕೊಳ್ಳೋದು. ಹೀಗೆಲ್ಲ ವಿಕ್ಷೇಪ ಶಕ್ತಿ ಮಾಡುವಂಥದ್ದು ಆವರಣ ಶಕ್ತಿ ಇದೊಂದಾದರೆ, ವಿಕ್ಷೇಪ ಶಕ್ತಿ ಇದು ಒಂದು ಅಂತ. ಇದಕ್ಕೆ ಕಾರಣವಾದಂಥ ಆವರಣ ವಿಕ್ಷೇಪ ಶಕ್ತಿಗಳಿಗೆ ಸ್ವಭಾವವಾದಂತಹ ರಜೋಗುಣ ತಮೋಗುಣಗಳ ಬಗ್ಗೆ ನೋಡ್ಬೋದು. ಆವರಣಕ್ಕೆ ತಮೋಗುಣ, ವಿಕ್ಷೇಪಕ್ಕೆ ರಜೋಗುಣ ಅಂತ ಹೇಳಿದ್ವಲ್ಲ ಅದನ್ನು. ಅಜ್ಞಾನ ಆಲಸ್ಯ ಜಡತ್ವ ನಿದ್ರಾ ಪ್ರಮಾದ ಮೂಢತ್ವ ಮುಖಾಸ್ತಮೋಗುಣಾ ಏತೈಃ ಪ್ರಯುಕ್ತೋ ನಹಿವೇತ್ತಿ ಕಿಂಚಿತ್ ನಿದ್ರಾಲುವತ್ ಸ್ತಂಭವದೇವ ತಿಷ್ಠತಿ. ತಮೋಗುಣಕ್ಕೆ ಅಜ್ಞಾನ, ಆಲಸ್ಯ, ಜಡತ್ವ, ನಿದ್ರಾ, ಅನವಧಾನ, ಮೂಢತ್ವ ಅಂದರೆ ಮೋಹತ್ವ ಇವುಗಳು ಕಾರಣ ಅಂತಂದರು. ಎಲ್ಲ ಮತ್ತೆ ಬಿಡಿಸ್ತಾ ಇದ್ದಾರೆ. ಒಂದು ಅಜ್ಞಾನದಲ್ಲಿಯೇ ಎಲ್ಲ ಬಂದು ಸೇರಿಕೊಳ್ಳುತ್ತವೆ, ಮತ್ತೆ ಮತ್ತೆ ತೆಗೆದು ಇಡಬೇಕು. ಇದು ಹೇಗೆ ಅಂದರೆ, ಎಂಜಿನಿಯರಿಂಗ್ ಓದ್ತಾ ಇದ್ದಾಗ ಕ್ವಶನ್ಸ್ ಪೇಪರ್ಗಳಲ್ಲಿ ಶಾರ್ಟ್ ನೋಟ್ಸನ್ನು ಬರೀರಿ ಅಂತ ಕೊಡ್ತಾಯಿದ್ರು, ಲಘು ಟಿಪ್ಪಣಿ ಅಂತ. ಹಾಗೆ ಬರೆಯುವಾಗ ಉದಾಹರಣೆಗೆ ಯಾವುದೋ ಒಂದು ಸಣ್ಣ ವಿಷಯದ ಬಗ್ಗೆ ಕೇಳ್ತಾ ಇರ್ತರು ಅಂತ ಇಟ್ಕೊಳ್ಳಿ. ಅದು ಏನೂ ಇಲ್ಲ, ತುಂಬ ಅಡ್ವಾಂಟೇಜಸ್ ಆಫ್ ಇನ್ವೆಸ್ಟ್ಮೆಂಟ್ ಕ್ಯಾಸ್ಟಿಂಗ್ ಅಂತ. ಇನ್ವೆಸ್ಟ್ಮೆಂಟ್ ಕ್ಯಾಸ್ಟಿಂಗ್ ಅಂತಂದರೆ ಈ ಮಯಣದಲ್ಲಿ ಅದು ಯಾವುದಾದ್ರು ಒಂದು ಮಾಡೆಲ್ ಮಾಡಿಕೊಂಡು ಅದರೊಳಗೆ ಎಲ್ಲ ರೂಪಗಳನ್ನು ಇಟ್ಟು ಅದನ್ನು ಮಣ್ಣಿನಲ್ಲಿ ಹುದುಗಿಸಿ ಮತ್ತು ಆ ಮಣ್ಣಿನ ಮೌಲ್ಡನ್ನು ಅಚ್ಚನ್ನು ಕಾಯಿಸಿ ಮಯಣವನ್ನು ಹೊರಗೆ ತೆಗೆದು ಆ ಡೊಗರಿನ ಒಳಗೆ ಕರಗಿರುವಂಥ ಲೋಹವನ್ನು ಹಾಕಿ ಆ ಆಕಾರಕ್ಕೆ ತರುವಂಥದ್ದು. ನಮ್ಮಲ್ಲಿ ಇದನ್ನು ಮಧುಚ್ಛಿಷ್ಟ ವಿಧಾನಂ ಅಂತ ವೇದಗಳಲ್ಲಿಯೇ ಗುರುತಿಸಿದೆ ಬರುತ್ತೆ. ಇದು ವೆಸ್ಟರ್ನ್ ವರ್ಲ್ಡ್ಗೆ ಗೊತ್ತಾಗಿದ್ದು ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ನಲ್ಲಿ. ಇನ್ವೆಸ್ಟ್ಮೆಂಟ್ ಕ್ಯಾಸ್ಟಿಂಗ್, ಲಾಸ್ಟ್ ವ್ಯಾಕ್ಸ್ ಮೆಥಡ್ ಅಂತೆಲ್ಲ ಇದನ್ನು ಹೇಳ್ತಾರೆ. ಇರಲಿ, ಇದರ ಮೇಲೆ ಲಘು ಟಿಪ್ಪಣಿ ಬರೀಬೇಕು ಅಂದರೆ ಇಟ್ ಗಿವ್ಸ್ ಪರ್ಫೆಕ್ಟ್ ಶೇಪ್ಸ್, ಮೋರ್ ಕಾಂಪ್ಲಿಕೇಟೆಡ್ ಈವನ್ ಇಂಟ್ರಿಕೇಟ್ ಶೇಪ್ಸ್ ಕ್ಯಾನ್ ಬಿ ಒಬ್ಟೈನ್ಡ್ ಟು ದಿ ಪ್ರಿಸೈಸ್ ಡೈಮೆನ್ಷನ್ ಅಂತ ಒಂದು ವಾಕ್ಯ ಇದ್ದರೆ ಇಟ್ ಈಲ್ಡ್ಸ್ ಪರ್ಫೆಕ್ಟ್ ಶೇಪ್ಸ್. ಒಂದು ಇಂಟ್ರಿಕೇಟ್ ಶೇಪ್ಸ್ ಕ್ಯಾನ್ ಆಲ್ಸೋ ಬಿ ಒಬ್ಟೈನ್ಡ್, ಡೈಮೆನ್ಷನಲ್ ಆ್ಯಕ್ಯುರೇಸಿ ವಿಲ್ ಬಿ ವೆರಿ ಹೈ ಅಂತ ಮೂರಾಗಿ ಹೊಡೆಯೋದು.
ಯಾಕೆಂದರೆ ನಮಗೆ ಶಾರ್ಪ್ ನೋಟ್ಸು 4-5 ಮಾರ್ಕ್ಸ್ ಇದ್ದರೆ 10 ಪಾಯಿಂಟ್ಸ್ ಬರೆದರಾದರೂ ಇವರು ಒಂದೊಂದಕ್ಕೆ ಅರ್ಧ ಅಂತ ಕೊಟ್ಟರು 5-5 ಕೊಟ್ಬಿಡ್ತಾರೆ ಅಂತ. ಒಂದು ವಾಕ್ಯವಾಗಿ ಬರೆದುಬಿಟ್ರೆ ಅರ್ಧನೋ 1-2 ಕೊಟ್ಬಿಟ್ರೆ ಗತಿ ಏನು ಅಂತ ಹೀಗೆ ಸೀಳಿ ಪ್ರತ್ಯೇಕ ಮಾಡಿಡುವಂಥದ್ದು. ಇಟ್ ಈಸ್ ಎಕನಾಮಿಕಲ್, ಇಟ್ ಸೇವ್ಸ್ ಮನಿ ಆ್ಯಂಡ್ ಇಟ್ಸ್ ಬಜೆಟಿಂಗ್ ವಿಲ್ ಬಿ ಈಸಿ. ಇಷ್ಟು 3 ಬರೆಯುವಂಥದ್ದು. ಹೀಗೆ ಅಳಿಯ ಅಲ್ಲ ಮಗಳ ಗಂಡ ಅಂತ ಬಿಡಿಸಿ ನಮ್ಮ ಪ್ರವಚನಗಳೆಲ್ಲ ಇದೆ, ಇನ್ನೇನೂ ಅಲ್ಲ. ನೆನ್ನೆ ಹೇಳಿದ್ದೆ ಇವತ್ತು ಹೇಳಿದ್ದೆ ನಾಳೆ, ಆ ತರಹ ಇರುವಂಥದ್ದಾಗುತ್ತೆ. ಅದು ಇಲ್ಲೆಲ್ಲ ವಿಭಾಗ ಕ್ರಮ. ಶಾಸ್ತ್ರ ಅದರ ಕೆಲಸವೇ ಇದು, ಇನ್ನೇನು. ಉತ್ತಮ ಕೋಟಿಯ ಕೆಲಸ ಅಲ್ಲವಲ್ಲ, ಮಧ್ಯಮ ಕೋಟಿಯ ಕೆಲಸ ತಾನೆ. ಉತ್ತಮ ಕೋಟಿಯ ಕೆಲಸ ಅನುಭವ. ಒಂದು ಕಡೆ ಬರುತ್ತೆ, ಅವರು ಜೆಬ್ ಅಂತ ದೊಡ್ಡ ಗ್ರೀಕ್ ಪ್ರೊಫೆಸರು, ಇಂಗ್ಲೀಷ್ನಲ್ಲಿ ಗ್ರೀಕ್ ಕ್ಲಾಸಿಕ್ಸನ್ನೆಲ್ಲ ಅನುವಾದ ಮಾಡಿದ್ರು. ಅವ್ರು ಹೇಳ್ತಾರೆ, ದಿ ಬೆಸ್ಟ್ ಪರ್ಪಸ್ ಸರ್ವ್ಡ್ ಬೈ ಎನಿ ಫೇತ್ಫುಲ್ ಟ್ರಾನ್ಸ್ಲೇಷನ್ ಈಸ್ ಅಂದರೆ ಅದೇನೆಂದರೆ ಇಸ್ಟ್ ಫಾರ್ ದಿ ರೀಡರ್ ಟು ಥ್ರೋ ದಿಸ್ ಇನ್ ಟು ದ ಹಾರ್ತ್ ಆ್ಯಂಡ್ ಮೇಕ್ ಹಿಮ್ಸೆಲ್ಫ್ ಸ್ಟೂಡಿಯಸ್ ಟು ನೋ ದಿ ಒರಿಜಿನಲ್ ಲ್ಯಾಂಗ್ವೇಜ್ ಅಂತ. ಅನುವಾದದ ಅತ್ಯಂತ ಪ್ರಯೋಜನ ಅಂದರೆ ಅದನ್ನು ಎತ್ತಿ ಒಲೆಗೆ ಹಾಕಿ ಮೂಲದ ಭಾಷೆಯನ್ನು ಅಭ್ಯಾಸ ಮಾಡೋಕ್ಕೆ ಕೂತ್ಕೊಳ್ಳೋದೇ ಅನುವಾದದ ಮುಖ್ಯ ಪ್ರಯೋಜನ ಅಂತ. ಅದು ಅತ್ಯುತ್ತಮ ಪ್ರಯೋಜನ ಅಂತ. ಆ ಥರ ಶಾಸ್ತ್ರದ ಪರಮ ಪ್ರಯೋಜನ ಇದು ಕೆಲಸಕ್ಕೆ ಬಾರದ್ದು ಅಂತ ಹೇಳಿ ಅನುಭವದ ಕಡೆಗೆ ತಿರುಗುವಂಥದ್ದೇನೆ, ಇನ್ಯಾವುದೂ ಅಲ್ಲ. ಅದರಿಂದಲೇ ಇಲ್ಲಿ ಹೇಳಿದ್ದಾರಲ್ಲ, ಅವಿಜ್ಞಾತೆ ಪರೇ ತತ್ವೇ ಶಾಸ್ತ್ರಾಧೀತಿಸ್ತು ನಿಷ್ಫಲ, ವಿಜ್ಞಾತೇಪಿ ಪರೇ ತತ್ವೇ ಶಾಸ್ತ್ರಾಧೀತಿಸ್ತು ನಿಷ್ಫಲ ಅಂತ. ಅಜ್ಞಾನ, ಆಲಸ್ಯ, ಜಡತ್ವ, ನಿದ್ರೆ, ಅನವಧಾನ. ಆಲಸ್ಯ ಸೋಮಾರಿತನ, ಜಡತ್ವ ಮತ್ತು ಅದರದೇ ಭಾವ, ಇನ್ನೇನೂ ಅಲ್ಲ. ಅನವಧಾನ ಅಂದರೆ ಕಾನ್ಸಂಟ್ರೇಷನ್ ಇಲ್ಲದೆ ಇರುವಂಥದ್ದು. ಮೂಢತನ, ಮಂಕತನ, ಇವೆಲ್ಲ ತಮಸ್ಸಿನ ಲಕ್ಷಣ. ಇದರವನಿಗೆ ಏನೂ ತಿಳಿಯೋದಿಲ್ಲ, ನಿದ್ರಿಸುವನ ಹಾಗಿರ್ತಾನೆ. ಸ್ತಂಭವತ್, ಕಂಬ ಇದ್ದಂತೆ ಇರ್ತಾನೆ, ಗೋಡೆಗಳಿದ್ದಂತೆ. ಸತ್ವಂ ವಿಶುದ್ಧಂ ಜಲವತ್ತಥಾಪಿ ತಾಭ್ಯಾಂ ಮಿಲಿತ್ವಾ ಶರಣಾಯ ಕಲ್ಪತೆ ಯತ್ರಾತ್ಮಬಿಂಬ ಪ್ರತಿಬಿಂಬತಃ ಸನ್ ಪ್ರಕಾಶಯತ್ಯರ್ಕ ಇವಾಖಿಲಂ ಜಗತ್. ಸತ್ವ ನಿರ್ಮಲವಾಗಿ ನೀರಿನಂತೆ ಇರುತ್ತೆ, ಆದರೂ ಈ ರಜಸ್ಸು ತಮಸ್ಸುಗಳಿಗೆ ಸೇರಿದರೆ ಸಂಸಾರಕ್ಕೆ ಕಾರಣವಾಗುತ್ತೆ. ಶುದ್ಧ ಸತ್ವ ಏನು ಮಾಡೋದಿಲ್ಲವಾದರೂ ರಜಸ್ಸು ತಮಸ್ಸುಗಳ ಜೊತೆಗೆ ಸೇರಿದಾಗ ಈ ಜಡ ಪ್ರಪಂಚ ಮತ್ತು ಜೀವಪ್ರಪಂಚ ಈ ಎರಡೂ ಬರುತ್ತೆ ಅಂತ. ಈ ಜೀವಪ್ರಪಂಚಕ್ಕೆ ರಜೋಗುಣಾಧಿಕ್ಯ ಕಾರಣ, ಜಡಪ್ರಪಂಚಕ್ಕೆ ತಮೋಗುಣಾಧಿಕ್ಯ ಕಾರಣವಾಗುತ್ತೆ ಅಂತ ಹೀಗೆ ಹೇಳ್ತಾರೆ. ತುಂಬ ಸೊಗಸಾಗಿ ಶಾಸ್ತ್ರ ಪ್ರಮೇಯಗಳ ವಿವೇಚನೆ ಬರುತ್ತವೆ. ನಾಳೆಯೂ ನೋಡೋಣ. ಓಂ ತತ್ಸತ್.